ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನುಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಶುಭೋದಯ ಕರ್ನಾಟಕಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಾಗೆ ರೂಪ ಅವರೇ, ಇವತ್ತು ಈದ್ ಮಿಲಾದುನ್ ನಬಿ ಇರೋದ್ರಿಂದಾಗಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಎಲ್ರಿಗೂ ಕೂಡ ಈದ್ ಮಿಲಾದುನ್ ನಬಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ರೂಪ ಅವರೇ. ಹಾಗೆ ಇವತ್ತಿನ ದಿನವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸೋದಕ್ಕೆ ಇವತ್ತು ನಮ್ಮ ಅತಿಥಿ ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನು ನಾವಿವತ್ತು ಆಹ್ವಾನಿಸಿದ್ದೇವೆ. ರೂಪ ಅವರೇ, ಡಾಕ್ಟರ್ ಅಬ್ದುಲ್ ಹಮೀದ್ ಅವರು ಸಂಶೋಧಕರು, ಶಿಕ್ಷಕರು, ಇವರು ನಮ್ಮೊಂದಿಗಿದ್ದಾರೆ. ಎಸ್, ಅವರ ಬಗೆಗೆ ಒಂದು ಕಿರುಪರಿಚಯ ಇದೆ, ಅದನ್ನು ನೋಡೋಣ. ಅದಾದ ನಂತರ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಅವ್ರ ಜೊತೆಗೆ ಮಾತಾಡೋಣ. ಡಾಕ್ಟರ್ ಅಬ್ದುಲ್ ಹಮೀದ್ ಸಾಹಿತಿಗಳು, ಸಂಶೋಧಕರು ಆದ ಡಾಕ್ಟರ್ ಅಬ್ದುಲ್ ಹಮೀದ್ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಗ್ರಾಮದವರು. ಶ್ರೀ ಮಹಮ್ಮದ್ ಬುಡೇನ್ ಸಾಬ್ ಮತ್ತು ಶ್ರೀಮತಿ ಮೆಹಬೂಬ್ ಬಿ ದಂಪತಿಗಳ ಮಗನಾಗಿ 1937 ಏಪ್ರಿಲ್ 15ರಂದು ಜನಿಸಿದರು. BA, B.Ed, MA ಪದವಿಗಳ ಜೊತೆಗೆ ಸೂಫಿ ಪಂಥ ಮತ್ತು ಶರಣ ಪಥಗಳ ತೌಲನಿಕ ಅಧ್ಯಯನ ಎಂಬ ವಿಷಯದ ಮೇಲೆ ಮಹಾಪ್ರಬಂಧ ರಚಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ಹಂದನಕೆರೆ ಗ್ರಾಮಾಂತರ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ 33 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ಅರೇಬಿಕ್ ಭಾಷೆಗಳಲ್ಲಿ ಪರಿಣಿತಿಯನ್ನು ಹೊಂದಿರುವ ಡಾಕ್ಟರ್ ಅಬ್ದುಲ್ ಹಮೀದ್ 15ಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ಹಿಂದಿ ಭಾಷೆಗೆ ಅನುವಾದಿಸಿದ್ದಾರೆ. ಹಜರತ್ ನವಾಜ್, ಸಾಮಾಜಿಕ ಅನಿಷ್ಟಗಳು, ಸಿದ್ಧಾಂತ ಶಿಖಾಮಣಿಯಲ್ಲಿ ಸಾರ್ವತ್ರಿಕ ಮೌಲ್ಯಗಳು, ಹೀಗೆ ಸುಮಾರು 30ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಕನ್ನಡ ಹಾಗೂ ಹಿಂದಿ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಚಿಂತನಶೀಲರು, ವಿದ್ವಾಂಸರು, ಅಧ್ಯಯನಶೀಲರೂ ಆಗಿರುವ ಇವರು 12ನೇ ಶತಮಾನದ ಶರಣರ ಸಂದೇಶಗಳನ್ನು ಮನೆ ಮನಕ್ಕೆ ತಲುಪಿಸುವಲ್ಲಿ ಪರಿಶ್ರಮಪಟ್ಟಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ಸಂಶೋಧನಾ ತರಬೇತಿ ಸಂಸ್ಥೆಯಿಂದ ರಾಷ್ಟ್ರ ಪ್ರಶಸ್ತಿ, ನೆಹರು ಜನ್ಮ ಶತಾಬ್ದಿ ಪುರಸ್ಕಾರ, ಹರಿಯಾಣ ಹಿಂದಿ ಅಕಾಡೆಮಿಯಿಂದ ಆಚಾರ್ಯ ಪ್ರಶಸ್ತಿ, ಶ್ರೀ ಬಸವೇಶ್ವರ ಪ್ರಶಸ್ತಿ, ಹೀಗೆ ಅನೇಕ ರಾಜ್ಯ, ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಡಾಕ್ಟರ್ ಅಬ್ದುಲ್ ಹಮೀದ್ ಅವರನ್ನು ಶುಭೋದಯ ಕರ್ನಾಟಕ ತಂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತದೆ. ಹಾಗಾದರೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಅಬ್ದುಲ್ ಹಮೀದ್ ಸರ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಿಮಗೆ ತಮಗೂ ಸ್ವಾಗತ. ಶುಭೋದಯ ಕರ್ನಾಟಕ ಶ್ರೋತೃಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಸರ್, ಇವತ್ತು ಈದ್ ಮಿಲಾದುನ್ ನಬಿ, ಸೊ ಅದರ ಶುಭಾಶಯಗಳನ್ನು ಕೂಡ ನಿಮಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಸರ್, ಮೊದಲನೇದಾಗಿ ನಿಮ್ಮಿಂದ ಮಾತನ್ನು ಶುರು ಮಾಡೋಕ್ಕಿಂತ ಮುಂಚೆ ಈದ್ ಮಿಲಾದುನ್ ನಬಿ, ಅದರ ಒಂದು ವಿಶೇಷತೆ, ಪ್ರಾಮುಖ್ಯತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮಗೆ ಮಾಹಿತಿಯನ್ನು ಕೊಡಿ ಸರ್. ಈದ್ ಮಿಲಾದುನ್ ನಬಿ ಇವತ್ತು ನಮ್ಮ ಇಸ್ಲಾಂ ಧರ್ಮದ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಜನ್ಮದಿನಾಚರಣೆ. ಅಂದಮೇಲೆ ಅವರ ಒಂದು ಜನ್ಮದಿನಾಚರಣೆ ಸಂದರ್ಭದಲ್ಲಿ ಅವರು ಹೇಗೆ ಧರ್ಮವನ್ನು ಪ್ರಚಾರ ಮಾಡಿದರು, ಅವರು ಯಾರು ಅನ್ನೋದಕ್ಕಂಥದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ತಿಳಿಸೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಮೊಹಮ್ಮದ್ ಪೈಗಂಬರ್ರವರು ಅರಬ್ ದೇಶದಲ್ಲಿ ಅವರು ಒಬ್ಬ ವ್ಯಾಪಾರಿಯ ಮಗನಾಗಿ ಹುಟ್ಟಿದರು. ಅರಬ್ ದೇಶ ಯಾವುದೇ ಒಂದು ಧರ್ಮ ಜಗತ್ತಿನಲ್ಲಿ ಹುಟ್ಟಬೇಕಾಗಿತ್ತು ಅಂದರೆ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಯದಾ ಯದಾ ಹಿ ಧರ್ಮಸ್ಯ
ಗ್ಲಾನಿರ್ಭವತಿ ಭಾರತ ಅನ್ನೋದಕ್ಕಿಂತ ವಿಶ್ವ ಅನ್ನೋದು ಒಳ್ಳೆಯದು. ಬಹುಶಃ ಭಾರತ ಒಂದಕ್ಕೆ ಸೀಮಿತವಾಗಿಲ್ಲ ಈ ಧರ್ಮಗಳು. ಇಡೀ ಜಗತ್ತಿನಲ್ಲಿ ಅನೇಕ ಧರ್ಮಗಳು ಹುಟ್ಟಿವೆ. ಅದರಂತೆಯೇ ಅರಬ್ ದೇಶದಲ್ಲಿ ಮೊಹಮ್ಮದ್ ಪೈಗಂಬರ್ರವರು ಹುಟ್ಟಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು. ಅವರ ಹುಟ್ಟು ಒಬ್ಬ ಮೂರ್ತಿ ಪೂಜಕರ ವಂಶದಲ್ಲೇ ಅವರು ಹುಟ್ಟಿದರು. ಓಕೆ. ಅಬ್ದೆ ಮುತಲ್ಲಿಬ್ ಅಂತ ಅವರು ತಾತ ಅವರು ಮೆಕ್ಕಾದ ಕಾಬಾ ಮಂದಿರದಲ್ಲಿ ಸುಮಾರು 360 ದೇವಿ ದೇವತೆಗಳ ಗುಡಿಗೌಡರವರು ಅಥವಾ ಧರ್ಮದರ್ಶಿಗಳು ಅಂತ ಹೇಳ್ಬೋದು ಅವ್ರನ್ನ. ಅಷ್ಟೂ ದೇವತೆಗಳ ಯಜಮಾನರವರಲ್ಲಿ ಅಬ್ದೆ ಮುತಲ್ಲಿಬ್ ಅಂತ. ಅವ್ರ ಮಗ ಅಬ್ದುಲ್ಲಾ ಅವರ ಮಗ ಮೊಹಮ್ಮದ್ ಪೈಗಂಬರ್ರವರು. ಹುಟ್ಟಿನಲ್ಲೇ ಅವರು ತಬ್ಲಿ ಆಗಿಬಿಡ್ತಾರೆ ಮೊಹಮ್ಮದ್ ಪೈಗಂಬರ್ರವರು. ಧರ್ಮ ಹುಟ್ಟೋದಕ್ಕೋಸ್ಕರ ಅನೇಕ ಕಾರಣಗಳಿರ್ತವೆ ಅನ್ನತಕ್ಕಂಥದ್ದು ಸಂಸ್ಕೃತ ಶ್ಲೋಕದಲ್ಲೇ ನಾವು ತಿಳ್ಕೊಂಡು ಧರ್ಮ ಹಾಳಾಗಿ ಹೋಗಿರಬೇಕಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಧರ್ಮಗಳು ಹುಟ್ಟಿರತಕ್ಕಂಥದ್ದು ನಮ್ಮ ಕಣ್ಣಿಗೆ ನಮ್ಮ ಇತಿಹಾಸದಲ್ಲಿ ಸಿಗುತ್ತೆ ನಮಗೆ. ಹಾಗೆಯೇ ಅರಬ್ ದೇಶದಲ್ಲಿ ಆಗ ಧರ್ಮ ಎಷ್ಟರ ಮಟ್ಟಿಗೆ ಅಧೋಗತಿಗೆ ಹೋಗಿತ್ತು ಅಂದರೆ 360 ದೇವಿ ದೇವತೆಗಳನ್ನು ಒಂದೇ ಕಡೆ ಕೂಡಿಸ್ಕೊಂಡು ನೂರಾರು ಬುಡಕಟ್ಟುಗಳು ಅವರೆಲ್ಲರೂ ಕೂಡ ಆ ದೇವರ ಹೆಸರಿನಲ್ಲಿ ಹೊಡೆದಾಟ, ಕೊಲೆ, ರಕ್ತಪಾತ, ಅನೈತಿಕ ಆಚರಣೆಗಳು, ಅತ್ಯಾಚಾರಗಳು, ಬಲಿಗಳು, ಮಕ್ಕಳನ್ನು ಮನುಷ್ಯರನ್ನೇ ಬಲಿಗಳು ಕೊಡತಕ್ಕಂಥ ಸಂದರ್ಭ ಅಲ್ಲಿ ಇಷ್ಟೆಲ್ಲ ನಡೀತಾ ಇರ್ತಕ್ಕಂಥ ಸಮಾಜ ಎಷ್ಟು ಅಧೋಗತಿಗೆ ಹೋಗಿತ್ತು ಅಂದರೆ ಅದು ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿ ಆಗಿತ್ತು. ಬಹುಶಃ ಭಗವಂತ ಅಥವಾ ಅಲ್ಲಾಹ್ ಅಂತ ನಾವು ಕರೆದ್ರೆ ಅದು ಬಹುಶಃ ಆ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೋಸ್ಕರಲೇ ಏನೋ ಮೊಹಮ್ಮದ್ ಪೈಗಂಬರನ್ನು ನಿರಕ್ಷರ ಕುಕ್ಷಿಗಳಾಗಿರ್ತಕ್ಕಂಥವರು, ವಿದ್ಯಾವಂತರಲ್ಲ, ಆವಾಗ ಶಾಲೆಗಳು ಇರಲಿಲ್ಲ ಅರಬ್ ದೇಶದಲ್ಲಿ, ವ್ಯಾಪಾರಿಗಳವರು. ಅಂತಹ ಒಂದು ಕುಟುಂಬದಲ್ಲಿ ಅಬ್ದುಲ್ಲಾ ಅನ್ನೋರ ಮಗನಾಗಿ ಅವರು ಜನ್ಮ ತಾಳ್ತಾರೆ. ಆದರೆ ತಂದೆಯನ್ನೇ ನೋಡಲಿಲ್ಲ, ಅವರು ತಂದೆ ಮುಖವನ್ನೇ ನೋಡಲಿಲ್ಲ. ಅವರ ತಾಯಿ ಬಿಬಿ ಆಮಿನಾ ಅನ್ನತಕ್ಕಂಥವರು 2-3 ತಿಂಗಳ ಗರ್ಭಿಣಿ ವ್ಯವಸ್ಥೆಯಲ್ಲಿ ಆ ಪರಿಸ್ಥಿತಿಯಲ್ಲೇ ತಂದೆ ಹೆಂಡತಿಯಲ್ಲಿ ಬಿಟ್ಟುಬಿಟ್ಟು ವ್ಯಾಪಾರಕ್ಕೆ ಹೊರಟೋಗ್ಬಿಡ್ತಾರೆ ಬೇರೆ ದೇಶಗಳಲ್ಲಿ. ಅವರು ದೂರದ ದೇಶಕ್ಕೆ ಹೋಗ್ಬಿಟ್ಟು ವ್ಯಾಪಾರ ಮಾಡತಕ್ಕಂಥವ್ರು ಅವರು. ಸರಿ, ಅಲ್ಲೇ ಕಾಯಿಲೆ ಬಿದ್ದುಬಿಟ್ಟು ತಂದೆ ಅಬ್ದುಲ್ಲಾರವರು ತೀರ್ಕೊಂಡ್ಬಿಡ್ತಾರೆ. ಮಗು ಇಲ್ಲಿ ಹುಟ್ಟಿತು, ಪೈಗಂಬರರು ಹುಟ್ಟಿದರು. ಅರಬ್ ದೇಶದ ಒಂದು ಮರುಭೂಮಿಯ ಪ್ರದೇಶವಾಗಿರೋದ್ರಿಂದ ಅಲ್ಲಿಯ ಪರಿಸ್ಥಿತಿನೂ ವಿಚಿತ್ರವಾಗಿದೆ. ಅಲ್ಲಿ ತಾಯಿ ಎದೆಗೆ ಹಾಲು ಬರ್ತಿರಲಿಲ್ಲ. ಬಿಬಿ ಆಮಿನಾರವರು ಆ ಮಗು ಹುಟ್ಟಿದ ತಕ್ಷಣ ಆ ವಂಶಸ್ಥರವರ ಚಿಕ್ಕಪ್ಪ ಅಬೂ ತಾಲಿಬ್ ಅಂತ ಅವರು ಆ ಮಗುವನ್ನು ಬೇರೆ ತಾಯಿಗೆ ಹಾಲು ಉಣಿಸೋದಕ್ಕೋಸ್ಕರ ಕಳಿಸ್ಕೊಟ್ಬಿಡ್ತಾರೆ. ಸಾದ್ ಅನ್ನತಕ್ಕಂಥ ವಂಶಸ್ಥರಲ್ಲಿ ಸ್ವಲ್ಪ ಪ್ರಕೃತಿಯ ಮಡಿಲಲ್ಲಿ ಬೆಳೆದಿರತಕ್ಕಂಥ ಆ ವಂಶ ಅದು. ಅಲ್ಲಿಯ ಒಬ್ಬ ಹಲೀಮಾ ಅನ್ನತಕ್ಕಂಥ ಒಬ್ಬ ದಾಯಿ ಹಲೀಮಾ ಅನ್ನೋ ಒಬ್ಬ ಮಹಿಳೆಗೆ ಆ ಮಗುವನ್ನು ಕೊಟ್ಟುಬಿಡ್ತಾರೆ. ಇವ್ರು ಹೋಗ್ಬಿಟ್ಟು ಅಲ್ಲಿ ಮೆಕ್ಕಾ ಬಿಟ್ಟುಬಿಟ್ಟು ಆ ಸಾದ್ ಅನ್ನೋ ವಂಶಸ್ಥರ ಮನೆಯಲ್ಲಿ ಬೆಳೆಯುತ್ತೆ ಮಗು. ಅಲ್ಲೇ ಸುಮಾರು 10-11 ವರ್ಷ 12 ವರ್ಷ ಆಗೋವರೆಗೂ ಅಲ್ಲೇ ಬೆಳೀತಾರೆ ಇವರು. ಬೆಳೆದು ಅಲ್ಲಿ ಆ ತಾಯಿಯ ಹಾಲು ಮತ್ತು ಅಲ್ಲಿಯ ಪ್ರಕೃತಿಯ ಸೌಂದರ್ಯದಲ್ಲಿ, ಪ್ರಕೃತಿಯ ಮಡಿಲಲ್ಲಿ ಆ ಮಗು ಬೆಳೆಯುತ್ತೆ. ಆ ಹಲೀಮಾರವರು ಕುರಿ ಮೇಕೆ ಎಲ್ಲ ಇರ್ತವೆ, ಇವರು ಅದನ್ನು ಸಾಕ್ತಾಯಿದ್ರು ಪೈಗಂಬರರು. ಇನ್ನೂ ಪೈಗಂಬರ ಆಗಿಲ್ಲ ಮಗು ಇನ್ನೂ. ಆಮೇಲೆ ಮೆಕ್ಕಾಕ್ಕೆ ಅವ್ರ ಚಿಕ್ಕಪ್ಪ ಅವರು ಅಬೂ ತಾಲಿಬ್ರವರು ಕರ್ಕೊಂಬರ್ತಾರೆ. ಕರ್ಕೊಂಬಂದು ಇನ್ನೇನು ಅವ್ರಿಗಿನ್ನೇನು ವಿದ್ಯಾಭ್ಯಾಸ ಇರಲಿಲ್ಲ, ವ್ಯಾಪಾರಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಈ ಮಗುವನ್ನು ಕೂಡ. ಕನ್ನಡದಲ್ಲೇ ಒಂದು ಗಾದೆ ಇದೆ, ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಅಂತ. ಸಾಮಾನ್ಯವಾಗಿ ಮಹಾತ್ಮರಾಗಿರತಕ್ಕಂಥವ್ರು ಎಲ್ಲರೂ ಕೂಡ ಇಡೀ ಜಗತ್ತಿನಲ್ಲಿ ಯಾರೂ ಅವರ ಒಂದು ಬಾಲ್ಯದಿಂದಲೇ ತಮ್ಮ ವಿಶೇಷತೆಯನ್ನು ಅವ್ರು ತೋರಿಸಿರ್ತಾರೆ.
ಹಾಗೆಯೇ ಇವರೂ ಕೂಡ ಒಂದು ವಿಚಿತ್ರವಾದ ಒಂದು ಇದು ಸಂಪರ್ಕ, ಜನಗಳಲ್ಲಿ ಬಹಳ ಆತ್ಮೀಯತೆ, ಪ್ರೇಮ, ಸೌಹಾರ್ದತೆ, ವಿನಯ, ಇಂತಹ ಗುಣಗಳು ಸ್ವಾಭಾವಿಕವಾಗಿ ಅವ್ರಿಗೆ ಬಂದಿದೆ ಅನ್ನೋಕ್ಕಂಥದ್ದು ನಾವು ನೋಡಬಹುದು ಅವ್ರ ಜೀವನದಲ್ಲಿ. ಹಾಗೆಯೇ ಬೆಳೀತಾ ಇರಬೇಕಾಗಿತ್ತು ಅಂದರೆ ಸುಮಾರು 12 ವರ್ಷದ ವಯಸ್ಸಿನಲ್ಲೇ ಅವರು ಚಿಕ್ಕಪ್ಪ ಜುಬೇರ್ ಅಂತ ಒಂದು ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಸಾಮಾನ್ಯವಾಗಿ ಅವ್ರ ವಂಶಸ್ಥರು ಎಲ್ಲರೂ ಕೂಡ ಸರ್ದಾರರೇ. ಅವ್ರ ತಾತ ಅವರಿಗೆ 19 ಜನ ಮಕ್ಕಳು, ಓಕೆ, 13 ಜನ ಗಂಡು, 6 ಜನ ಹೆಣ್ಣು ಮಕ್ಕಳು. 13 ಜನ ಗಂಡು ಮಕ್ಕಳಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ತಂದೆಯೇ ಹಿರಿಯ ಮಗ. ಅಲ್ಲಿ ಎಂತಹ ಒಂದು ಹೀನ ಆಚರಣೆಗಳು ಇದ್ದು ಅಂದರೆ ಅವರ ತಾತ ಅವರು ಕೂಡ ಈ ಹಿರಿಯ ಮಗು ಹುಟ್ಟಿದ ತಕ್ಷಣ ನಾನು ಈ ದೇವರಿಗೆ ಬಲಿ ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ರು. ಓಕೆ ಓಕೆ. ಅಬ್ದುಲ್ಲಾರವ್ರಿಗೂ ಅವರು ಕೊಡಲೇಬೇಕಾಗಿತ್ತು. ಯಾರು ಇಷ್ಟಪಡಲಿಲ್ಲ. ಅಯ್ಯೋ ಚೆನ್ನಾಗಿದ್ದಾನ ಮಗು, ಸಾಮಾನ್ಯವಾಗಿ ತಾಯಿ ಯಾರೂ ಇಷ್ಟಪಡೋದಿಲ್ಲ, ಬೇರೆಯವರು ಕೂಡ ಯಾರೂ ಇಷ್ಟಪಡಲಿಲ್ಲ. ಅದಕ್ಕೋಸ್ಕರ ಆ ಮಗುವಿನ ಬದಲಾಗಿ ಇದನ್ನು ಬಲಿ ಕೊಡೋಕ್ಕೆ ಬದಲು ಒಂಟೆಗಳನ್ನ ಬಲಿ ಕೊಟ್ಟುಬಿಡೋಣ ಅಂತ ಒಂದು 100 ಒಂಟೆಗೆ ಅದು ಬಲಿ ಒಂದು ಇದಾಗುತ್ತೆ, ಸಮವಾಗುತ್ತೆ. ಒಂಟೆಗಳು ಬಲಿ ಕೊಟ್ಬಿಟ್ಟು ಮಗುನ ಉಳಿಸ್ಕೊಳ್ತಾರೆ. ಇಂತಹ ತೀರ ಅತ್ಯಾಚಾರದ ಪರಿಸ್ಥಿತಿ ಅಲ್ಲಿದ್ದದ್ದು. ಇಂಥವ್ರ ಮಗನಾಗಿ ಹುಟ್ಟಿದ ಇವರು ನೋಡ್ತಾ ಇದ್ದರು, ಏನಿದು ಇಷ್ಟೊಂದು ಸಮಾಜ ಅಧೋಗತಿಗೆ ಹೋಗ್ಬಿಟ್ಟಿದೆಯಲ್ಲ. ಅಲ್ಲಿ ಮಹಿಳೆಯರಲ್ಲಿ ಒಂದು ಸಮಾನತೆ ಇರಲಿಲ್ಲ, ವಯಸ್ಸಿನಲ್ಲೂ ವ್ಯತ್ಯಾಸ ಇರಲಿಲ್ಲ, ಪ್ರತಿನಿತ್ಯ ಮನುಷ್ಯರ ಕೊಲೆ, ಆ ಬುಡಕಟ್ಟುಗಳು ಎಲ್ಲರೂ ಕೂಡ ಹೊಡೆದಾಟ, ಬಡದಾಟ, ರಕ್ತಪಾತ. ಎಲ್ಲ ದೇವರುಗಳಿಗೂ ಈಗ ಆ ಬುಡಕಟ್ಟಿನವರು ಬಲಾಢ್ಯ ಪೃಥ್ವಿಪತಿ ಅನ್ನೋ ಹಾಗೆ ಯಾರು ಬಲಾಢ್ಯನೋ ಅವನು ಇನ್ನೊಬ್ಬನಿಗೆ ಕಡಿಯೋದು, ಅವನು ನನ್ನ ದೇವರಿಗೆ ಅದು ಬಲಿ. ಈ ಮಟ್ಟಕ್ಕೆ ಅಧೋಗತಿಗೆ ಹೋಗ್ಬಿಟ್ಟಿತ್ತು. ಇವ್ರು ನೋಡ್ತಾನೆ ಇದ್ರು, ಏನಿದು ಮನುಷ್ಯರು ಇದನ್ನು ನಡೆಸಬೇಕೇ, ಇದು ಈ ಪರಿಸ್ಥಿತಿ ಇರಬೇಕೆ, ಇನ್ನು ನಮ್ಮ ತಾತ ಅವರೇ ಇದಕ್ಕೆ ಯಜಮಾನರಾಗಿದ್ದಾರಲ್ಲ, ಅವರೇ ಧರ್ಮದರ್ಶಿಗಳು, 360 ದೇವಿ ದೇವತೆಗಳಿಗೂ ಅವರೇ ಯಜಮಾನರು. ಅವರ ಯಜಮಾನಿಕೆಲ್ಲ ನಡೀತಾ ಇತ್ತು. ಎಲ್ಲ ಅವ್ರ ವಂಶಸ್ಥರೇ, ಹುರೇಶ್ ವಂಶಸ್ಥರೇ ಸರ್ದಾರರುಗಳು ಆ ಬುಡಕಟ್ಟಿನಲ್ಲಿ ಅವರು. ಇಂಥ ಈ ಒಂದು ಇದರಲ್ಲಿ ಪರಿಸ್ಥಿತಿಯಲ್ಲಿ ಪೈಗಂಬರರು ಅದನ್ನು ನೋಡ್ತಾ ಇದ್ದರು, ಪ್ರತಿನಿತ್ಯ ನೋಡ್ತಾ ಇದ್ದರು. ತುಂಬ ನೋವು ಮಾಡ್ಕೊಳ್ಳೋರು ಮನಸ್ಸಿಗೆ, ಇದು ಯಾತಕ್ಕೆ ನಡಿಬೇಕಿದು, ನಾವು ಮನುಷ್ಯರೇ ನಾವು ಅನ್ನೋದು ಅವರೇ ಯೋಚನೆ ಮಾಡ್ತಾಯಿದ್ರು. ಆ ಅಲ್ಲಾಹ್ ಆ ಒಂದು ಮಗುವಿಗೆ ಅದೆಂಥ ಬುದ್ಧಿ ಕೊಟ್ಟಿದ್ನೋ ಏನು ಕಥೆಯೋ ಚಿಂತನೆ ಮಾಡೋರು. ವಿದ್ಯೆ ಇಲ್ದಿದ್ರೂ ಕೂಡ ಚಿಂತನೆ ಮಾಡ್ತಾಯಿದ್ರು. ಹಾಗಾದಾಗ ಅವರು ಯೋಚನೆ ಮಾಡಿದರು, ಇದನ್ನು ನಾವು ಏನಾದರೂ ಮಾಡಿ ಕಡಿಮೆ ಮಾಡಲೇಬೇಕು, ಇದನ್ನು ನಿವಾರಿಸಲೇಬೇಕು ಅನ್ನೋದಕ್ಕಂಥದ್ದೊಂದು ದೃಢ ಮನಸ್ಸು ಅವ್ರಿಗೆ ಬಂದ್ಬಿಡುತ್ತೆ ಪೈಗಂಬರ್ರವ್ರಿಗೆ. ಸುಮಾರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಶಿಷ್ಯರು ಅನ್ನೋದಕ್ಕಿಂತ ಸಹಪಾಠಿಗಳು, ಸ್ನೇಹಿತರನ್ನೆಲ್ಲ ಅವರು ಕ್ರೋಢೀಕರಿಸ್ಕೊಂಡು, ತಾತ ಅವ್ರಿಗೆ ಗೊತ್ತಿಲ್ಲದ ಹಾಗೇ ಬೀಗದ ಕೈನೇನು ಅಲ್ಲೇ ಇರ್ತಾ ಇತ್ತು. ಒಂದು ರಾತ್ರಿ ತಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಬಂದುಬಿಟ್ಟು 360 ದೇವಿ ದೇವತೆಗಳು ಎಲ್ಲವನ್ನೂ ಕೂಡ ಅಲ್ಲೇ ಮೆಕ್ಕಾದಲ್ಲಿ ಕಣಿವೆ ಇದೆ, ಬೆಟ್ಟ ಇದೆ, ಪಕ್ಕದಲ್ಲೇ ಇದೆ. ಆ ಬೆಟ್ಟಕ್ಕೆ ಎಲ್ಲ ದೇವಿ ದೇವತೆಗಳು ಹೊತ್ತು ಆ ಕಣಿವೆ ಒಳಕ್ಕೆ ಎಲ್ಲ ಎಸ್ತು ಬಿಟ್ರು. ಯಾವ ದೇವಿ ದೇವತೆನೂ ಇವ್ರಿಗೇನೂ ಮಾಡಲಿಲ್ಲ. ಇಸ್ಲಾಂ ಧರ್ಮ ಹುಟ್ಟೋದಕ್ಕೆ ಕಾರಣ ಇದೇ ಕಾರಣ. ಓಕೆ, ಇಸ್ಲಾಂ ಅನ್ನೋ ಶಬ್ದದಲ್ಲೇ ಇಸ್ಲಾಂ ಶಾಂತಿ ಅನ್ನೋದಕ್ಕಂಥ ಶಬ್ದ ಇದೆ, ಅರ್ಥ ಇದೆ. ಓಕೆ, ಶಾಂತಿಯನ್ನು ನೆಲೆಸಬೇಕು ನಾವು. ಅವ್ರು ಯೋಚನೆ ಮಾಡ್ತಾಯಿದ್ರು, ಇಷ್ಟೊಂದು ಕೊಲೆ, ಅತ್ಯಾಚಾರ, ಅನ್ಯಾಯ ಇವೆಲ್ಲ ನಡೀತಾ ಇದ್ರು ಕೂಡ ದೇವರು ಮಾತ್ರ ಯಾಕೆ ಸುಮ್ಮನೆ ಇದ್ದಾವೆ? ಅವರು ಹೊಡೆದಾಡಲಿ, ಅವ್ರು ಯಾಕೆ ಹೊಡೆದಾಡ್ತಾ ಇಲ್ಲ? ನಮ್ಮನ್ನೇ ಹೊಡೆದಾಡಿಸ್ತಾ ಇದ್ದಾರಲ್ಲ ಈ ಬುಡಕಟ್ಟು, ನಾವೇ ಹೊಡೆದಾಡ್ತಾ ಇದ್ದೀವಿ, ನಾವೇ ಸಾಯ್ತಾ ಇದ್ದೀವಿ. ಯಾಕೆ ಇದು ಯಾಕೆ ನಡಿಬೇಕು? ಈ ದೇವರುಗಳು ಯಾಕೆ ಸುಮ್ಮನೆ ಕೂತಿದ್ದಾವೆ? ಇದೇ ಅವರಿಗೆ ಬಂದದ್ದು. ಅಲ್ಲಿಗೆ ಇವರಲ್ಲಿ ಏನೂ ಶಕ್ತಿ ಇಲ್ಲ. ಈ ಮೂರ್ತಿ ಪೂಜೆಗಳಿಂದ
ಸಮಾಜದ ಅಧೋಗತಿಯ ಪರಾಕಾಷ್ಠತೆಯೇ ಇಸ್ಲಾಂ ಧರ್ಮ ಉದಯದ ಕಾರಣ. ಓಕೆ ಓಕೆ ಹಮೀದ್ ಸರ್, ಈಗ ಪೈಗಂಬರ್ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಸೊ ಅದೇ ಈದ್ ಮಿಲಾದುನ್ ನಬಿ ಅನ್ನುವಂಥ ಒಂದು ಪ್ರತೀತಿ ಆರಂಭವಾಗ್ತಾ ಬಂತು. ಸೊ ಈಗ ನಿಮ್ಮ ಬಗ್ಗೆ ನಾವು ಮಾತಾಡ್ತಾ ಹೋದರೆ, ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂಥ ಒಂದು ಮಾತನ್ನ ಏನು ಪೈಗಂಬರ್ ಅವರಿಗೆ ಹೇಳಿದ್ರಿ. ಸೊ ನಿಮ್ಮ ಬದುಕಿನಲ್ಲೂ ಕೂಡ ಈಗ ನೀವು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ರಿ, ಸಾಹಿತಿಗಳು, ವಿಮರ್ಶಕರು, ಹಾಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದಿರಿ, ಪ್ರಬಂಧಗಳನ್ನು ಬರೆದಿದ್ದೀರಿ. ಸೊ ನಿಮ್ಮ ಒಂದು ಬಾಲ್ಯದಲ್ಲೂ ಕೂಡ ಅದನ್ನು ಹೇಳ್ಬೋದಿತ್ತ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ? ಆಗ್ಲಿಂದಲೇ ನಿಮ್ಮ ಮನಸ್ಸಿನಲ್ಲಿ ಇವೆಲ್ಲವನ್ನು ಮಾಡುವಂಥ ಒಂದು ತುಡಿತ ಅದೆಲ್ಲವೂ ಕೂಡ ಆರಂಭವಾಗಿತ್ತ? ನಿಮ್ಮ ಸ್ಕೂಲಿಂಗ್, ನಿಮ್ಮ ಶಿಕ್ಷಣ, ಇದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿನ. ಬಹುಶಃ ನಮ್ಮ ಪೈಗಂಬರ್ರವರು ತಬ್ಲಿಯಾಗೆ ಹುಟ್ಟಿದ್ರು, ಬೆಳೆದ್ರು. ನನ್ನ ಜೀವನದಲ್ಲೂ ನಾನು ತಬ್ಲಿಯಾಗೆ ಬೆಳೆದೆ. ಓಕೆ. ಸುಮಾರು 6 ವರ್ಷದ ಬಾಲಕ ನಾನು. ನಮ್ಮ ತಾಯಿಯವ್ರು ತೀರ್ಕೊಂಡ್ಬಿಟ್ರು. ಇನ್ನೇನು ಮುಗೀತಲ್ಲಿಗೆ ತಬ್ಲಿನೇ. ಎಷ್ಟೇ ಇದು ಬೇರೆ ಮದುವೆ ಆಗಿ ಅವರು ತಾಯಿ ಬಂದರು, ಅಮ್ಮ ಅಂತ ಕರಿತಿದ್ವಿ ಹೊರತು ಅಮ್ಮನ ಇದು ಸಿಕ್ತಿರಲಿಲ್ಲ ನಮಗೆ. ಆ ಸಂದರ್ಭದಲ್ಲಿ ಅದೇನೋ ನಾವು ಆ ತಾಯಿ ತೀರ್ಕೊಂಡ ಮೇಲೆ ನಮಗೆ ಬಡತನೂ ಬಂದುಬಿಡ್ತು. ತುಂಬ ಬಡತನ ಅಂದರೆ ಅಷ್ಟಿಷ್ಟಲ್ಲ, ಒಂದು ಹೊತ್ತಿಗೂ ಒಂದೆರಡು ಎಂಥವರ ಕಾಳು ಸಿಕ್ಕಿರು ಸಾಕು, ಅಷ್ಟೊಂದು ಬಡತನ. ಏನು ಮಾಡೋರು ತಂದೆಯವರು? ಅವರು ಹಂದನ ಕೆರೆಯಲ್ಲಿ ಅವರಿಗೆ ಮಿಷನ್ ಸಾಬ್ ಅಂತ ಕರೆಯೋರು. ಓಕೆ. ಹುಡೇನ್ ಸಾಬ್ ಇದ್ರೂ ಹಂದನ ಕೆರೆ ಮೊಟ್ಟ ಮೊದಲು ಈ ಬಟ್ಟೆ ಹೊಲಿಯೋ ಮಿಷನ್ ತಂದವರೇ ನಮ್ಮ ತಂದೆಯವರು. ನಿಮ್ಮ ತಂದೆ. ಓಕೆ. ತಾಯಿ ಸತ್ತ ಅನೇಕ ಕಾರಣಗಳಿಗಾಗೋ ಏನು ಕತೆಯೋ ನಮ್ಮ ತಂದೆಯವರು ಮಿಷನ್ ಮಾರಿಬಿಟ್ರು. ಬಡತನ, ಓಕೆ ಓಕೆ, ಕಸುಬಿಲ್ದ ಹಾಗಾಯಿತು. ಅವರು ಕೂಲಿಗೆ ಹೋಗೋರು, ನನ್ನನ್ನು ಕರ್ಕೊಂಡು ಹೋಗು. ತಂದೆ ನಾನು ಇಬ್ಬರು ಕೂಲಿಗೆ ರೋಡಿಗೆ ಮಣ್ಣು ಹೊತ್ತಿದ್ದೀನಿ ನಾನು, ಸಿಂಬೆ ಇಟ್ಕೊಂಡು. ಓಕೆ. ಇವತ್ತು ಟೋಪಿ ಇಟ್ಟಿದ್ದೀನಿ, ಅವ ಸಿಂಬೆ ಇಟ್ಕೊಂಡು ತಟ್ಟಿಗಳಲ್ಲಿ ಮಣ್ಣು ಚೆಲ್ಲೋದು, ರೋಡಿಗೆ ಜಲ್ಲಿ ಕುಟ್ಟೋದು, ಇವೆಲ್ಲ ಮಾಡಿದ್ದೀನಿ. ₹1 ಸಿಕ್ಕಿದ್ರೆ ಏನೋ ಹೊಟ್ಟೆಗೆ ಒಂದು ಸ್ವಲ್ಪ ಆಹಾರ ಆಗುತ್ತಲ್ಲ ಅಂತ ತಂದೆ ನಾನು ಇಬ್ಬರು ಕೂಲಿ ಮಾಡಿ. ತುಂಬ ಬಡತನ ತಾಯಿ ಸತ್ತು ಹೋದ್ಮೇಲೆ. ಓಕೆ. ಬಹುಶಃ ಆ ಬಡತನವೇ ನನಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅದು ಉತ್ಸಾಹ ಬಂತೋ ಏನು ಕತೆಯೋ, ಆ ಕೂಲಿ ಮಾಡ್ತಾನೆ ಓದಬೇಕು ಅನ್ನೋ ಆಸೆ. ನಮ್ಮ ತಾಯಿಯವ್ರ ಸಾಯಕ್ಕೆ ಮೊದಲು ಹೇಳಿದ್ರು, ನೀನು ಚೆನ್ನಾಗಿ ಓದಪ್ಪ. ಹೇಗೆ ಓದೋದು ಗೊತ್ತಾಗ್ತಿರ್ಲಿಲ್ಲ. ಪ್ರೈಮರಿ ಶಾಲೆಗೆ ಸೇರಿಸಿದ್ರು ನಮ್ಮ ತಂದೆಯವರು, ಆದರೆ ವಿದ್ಯಾಭ್ಯಾಸ ಮಾಡಿಸೋದು ಬಿಡಲಿಲ್ಲ ನಮ್ಮ ತಂದೆಯವರು. ಅದೇನು ಯಾವುದೋ ಓದಿಸಿದ್ರು, ಓದಲೇಬೇಕು ಅನ್ನಿಸ್ತು. ಕೂಲಿ ಮಾಡಿ ಬರೋದು, ಪುಸ್ತಕಗಳು ತಗೊಂಡು ಏನಾರು ಓದೋದು. ಅಷ್ಟೊತ್ತಿಗೆ 1957ರಲ್ಲಿ ನನ್ನ SLC ಆಗಿತ್ತು. ಆವಾಗಲೇ ಕೂಲಿನೂ ಮಾಡಿದ್ದು, ಎಲ್ಲ ಕೃಷಿನೂ ಮಾಡ್ತಾ ಇದ್ದದ್ದು ಆವಾಗಲೇ. ಆದರೆ ಸಿಕ್ಕಿದ ಸಮಯವನ್ನು ನಾನು ವ್ಯರ್ಥ ಮಾಡಲಿಲ್ಲ. ಯಾವುದಾದ್ರು ಒಂದು ಪುಸ್ತಕ ತೊಗೊಂಡು ಓದಬೇಕು. ನಮ್ಮ ತಂದೆಯವರೇ ನನಗೆ ಉರ್ದು ಕಲಿಸಿದ್ರು. ನಾನು ಸ್ಕೂಲ್ನಲ್ಲಿ ಉರ್ದು ಓದಿಲ್ಲ, ಆದರೆ ಕಾಲೇಜ್ನಲ್ಲಿ ಉರ್ದು ಬೋಧಿಸಿದ್ದೀನಿ. ಓಕೆ. ಕಾಲೇಜ್ಗಳಲ್ಲಿ ಉರ್ದು ಬೋಧಿಸಿದ್ದೀನಿ. ಕನ್ನಡ, ಉರ್ದು, ಹಿಂದಿ, ಅರೇಬಿಕ್ಕು, ಸಂಸ್ಕೃತದ್ದು ಪರಿಚಯ. 2 ಪರೀಕ್ಷೆ ಪಾಸ್ ಮಾಡಿದೆ ಬಾಂಬೆ ಇದರಿಂದ. ಓಕೆ. ಹೀಗೆ ಅಧ್ಯಯನ ಶುರು ಮಾಡಿದೆ. ಕಾಲೇಜ್ ಮೆಟ್ಲಿಗೆ ನಾನು ಹತ್ತೇ ಇಲ್ಲ ಯಾವ ಕಾಲೇಜ್ಗೆ. ಇಷ್ಟೆಲ್ಲ ಓದಿದ್ರು ಕೂಡ MA BA MA ಏನು ಮಾಡಿದ್ರು ಯಾವ ಕಾಲೇಜ್ ಮೆಟ್ಲು ಹತ್ತಿಲ್ಲ ನಾನು. ಓಕೆ. ಅಲ್ಲಿಗೆ ನಾನು ಸ್ವಾಧ್ಯಾಯ ಅಂದರೆ ಸ್ವತಂತ್ರವಾಗಿ ಪುಸ್ತಕಗಳನ್ನು ತರಿಸಿ, ಓಪನ್ ಯೂನಿವರ್ಸಿಟೀಸ್ ಇದ್ದು ಆ ಕಾಲದಲ್ಲಿ, ಈಗಲೂ ಇವೆ, ಆದರೆ ಆವಾಗಲೂ ಇದ್ವು ಅವು, ಭಾಳ ಚೆನ್ನಾಗಿ ನಡೀತಾ ಇದ್ವು ಅವು. ಅದರ ಉಪಯೋಗ ಪಡ್ಕೊಂಡೆ ನಾನು. ಕೂಲಿ ಮಾಡಿ ಬಂದರೆ ಅಥವಾ ದನ ಮೇಯಿಸ್ತಾ ಇದ್ರೆ, ಎಮ್ಮೆ ಮೇಯಿಸ್ತಾ ಇದ್ರು ಪುಸ್ತಕ ಕೈಯಲ್ಲಿರೋದು. ಆ ಹವ್ಯಾಸವೇ ನನಗೆ ಮೇಲಕ್ಕೆ ತಗೊಂಡು ಹೋಗೇ ಬಿಡ್ತದು. ಮಧ್ಯಪ್ರದೇಶಕ್ಕೆ ಹೋಗಿ ಇಂಟರ್ಮೀಡಿಯೇಟ್ ಮಾಡಿದೆ, SLC ಭೋಪಾಲ್ನಲ್ಲಿ. ಸೊ ಅದು ಹೇಗೆ ಇಲ್ಲಿಂದ ಹಂದನ್ ಕೆರೆಯಿಂದ ಭೋಪಾಲ್? ನಮ್ಮ ತೋಟದ ಪಕ್ಕದಲ್ಲೇನೆ ಒಬ್ಬರು ಬ್ರಾಹ್ಮಿನ್ಸ್ ನನ್ನ ಸ್ನೇಹಿತ,
ಆತನು ಅದೇ ಪಾಪ ಕಷ್ಟಪಟ್ಟು ಭೋಪಾಲಿಗೆ ಹೋಗ್ಬಿಟ್ಟು ಪರೀಕ್ಷೆ ಮಾಡ್ಕೊಂಡು ಬಂದ, ವೆಂಕಟ ದಾಸಪ್ಪ ಅಂತ. ಆತ ಹೇಳ್ದ ನೀನು ಮಾಡಯ್ಯ ಅಂತ. ಹೆಂಗೆ ಹೇಳ್ರಿ ಅಂದೆ, ಅಡ್ರೆಸ್ ಇಸ್ಕೊಂಡೆ. ಹಿಂದಿ ಅಲ್ಲಿ ಇದು ಮಾಡೋದು, ಅಲ್ಲಿ ಒಂದು ಕನ್ನಡ ತಗೋಬೇಕಾಗಿತ್ತು. ಇನ್ನು ಹಿಂದಿ ಮೀಡಿಯಮ್ನಲ್ಲಿ ಅಲ್ಲಿ ಪಾಸ್ ಮಾಡಿದೆ. 57ರವರೆಗೆ ಅಷ್ಟೊತ್ತಿಗಾಗಲೇ ನಾನು ಹೈಸ್ಕೂಲ್ ಉಪಾಧ್ಯಾಯನಾಗಿ 30 ರೂಪಾಯಿ ಸಂಬಳ ಸಿಕ್ಕದು ನನಗೆ. ಬೇಕಾದಷ್ಟು ಆಗೋದು ಅಲ್ವಾ? 1 ರೂಪಾಯಿ ಕೂಲಿ ಮಾಡ್ತಾ ಇದ್ದವರಿಗೆ 30 ರೂಪಾಯಿ ಸಿಗುತ್ತೆ ಅಂತ ಹೇಳಿದಾಗ 30 ರೂಪಾಯಿ ನನಗೆ ಭಾಳ 50 ಮಾಡಿಬಿಟ್ರೆ ದೇವರು, ನಾನು ಅದು ಎಷ್ಟೋ ಸಂತೋಷ ಪಡ್ತೀನಿ ಅಂತ 50 ಆಗೋಯ್ತು. ಹೀಗೆ ಅದು ಹೋಗ್ತಾ ಹೋಗ್ತಾ ಕೊನೆಗೆ ಅಷ್ಟೊತ್ತು 57ಕ್ಕಾಗಲೇ ನಾನು 56ಕ್ಕೆ ಬಿಜಾಪುರ ಜಿಲ್ಲೆ ಬಾಗಲಕೋಟೆಯಲ್ಲಿ ಹಿಂದಿ BEd ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟಿಂದಲೇ ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ರು. ಅಲ್ಲಿಗೆ 15 ರೂಪಾಯಿನಲ್ಲಿ 1 ತಿಂಗಳು ಕಾಲ ಹಾಕ್ತಾ ಇದ್ದೆ. 8 ಆಣೆಗೆಲ್ಲ ಊಟ ಆಗೋಗ್ಬಿಡೋದು. ಬೆಳಿಗ್ಗೆ 4 ಆಣೆದು, ಸಾಯಂಕಾಲ ಹೊತ್ತು ತುಂಬ ಅದೂ 2 ಹೊತ್ತು ಊಟ, 2 ಹೊತ್ತು ಊಟ ಮಾಡಿಕೊಂಡು ಇನ್ನು 10 ರೂಪಾಯಿ ಉಳಿಸಿ ನಮ್ಮ ತಂದೆಯವ್ರಿಗೆ ಕಳಿಸ್ತಾ ಇದ್ದೆ. ಅದು ಪೋಸ್ಟ್ ಮಾಸ್ಟ್ರೇನೆ ನಮ್ಮ ಹೈಸ್ಕೂಲಿನ ಸೆಕ್ರೆಟರಿಗಳು. ನಮ್ಮ ತಂದೆಯವ್ರಿಗೆ ಕರೆದು, ಅವನಿಗೆ ಅದು ಸಾಕಾಗಲ್ಲ, 30 ರೂಪಾಯಿ ನಾವು ಕೊಡೋದು ಸಂಬಳ, ಅದ್ರಾಗೂ 10 ತರಿಸ್ತೀರ ಅಂತ ಅವ್ರು ಗಲಾಟೆ ಮಾಡಿದ್ದಾರೆ. ತಂದೆಯವ್ರು ಬೇಡ ಬಿಡಪ್ಪ ಅಂದರು. 1965ರಲ್ಲಿ ಇಂದಿರಾ ಗಾಂಧಿ ಗೊಟ್ಟು ಅಂತ ಕೇಳಿರ್ಬೇಕು ನೀವು, ಕೇಳಿದಿರೋ ಹೇಗೋ, ಕೆಂಜ್ವಾಳ ಅಮೆರಿಕಾದ ಕೆನಡಿನೋ ಏನೋ ಫ್ರೀ ಕಳಿಸ್ಕೊಟ್ಟ. ಅವ ನಮಗೆ ಒಂದು 4 ಆಣೆಯಿಂದ 8 ಆಣೆ KG ಸಿಕ್ಕೋದು. ಬಹಳ ಕಷ್ಟ. ಆವಾಗ ತುಂಬ ಆಹಾರಕ್ಕೆ ತೊಂದರೆ ಆಗೋಯ್ತು. 1965ರಲ್ಲಿ ಬರಗಾಲ. ಅಮೆರಿಕಾದ ಜೋಳ ತಿಂದೆ ಜನ ಬದುಕಿದ್ದು. ಇಂದಿರಾ ಗಾಂಧಿಯವ್ರು ಹೋಗಿ ಅಲ್ಲಿ ಫ್ರೀ ಎಷ್ಟಾರ ತುಂಬ್ಕೊಂಡು ಹೋಗ್ರಿ ಅಂದ್ರಂತವ್ರು, ತಂದರು. ಅವಾಗ ಈ 65ರಲ್ಲಿ ನನಗೆ ಗ್ರ್ಯಾಜುಯೇಟ್ ಸಂಬಳ ಆಗೋಯ್ತು. 130 ರೂಪಾಯಿ ಕೊಡೋಕ್ಕೆ ಶುರು ಮಾಡಿಬಿಟ್ರು. ಅಯ್ಯೋ ಇಷ್ಟೊಂದು ಏನು ಮಾಡೋಣ ಅನ್ಸೋದು. ಹಾಗಾಗಿ 57 ಹೆಚ್ಚು ಕಡಿಮೆ ಬಡತನ ಇದ್ದದ್ದು 1965-66ಕ್ಕೆ ನಮ್ಮ ಒಂದು ಸ್ವಲ್ಪ ಆಯಿತು. ಅಷ್ಟೊತ್ತಿಗಾಗಲೇ ನಾನು ಭೋಪಾಲ್ನಲ್ಲಿ ಇಂಟರ್ಮೀಡಿಯೇಟ್ ಮಾಡ್ಕೊಂಡು ಬಂದು ಕರ್ನಾಟಕ ಯೂನಿವರ್ಸಿಟಿಲಿ BA, ಪ್ರಥಮ BA, ಸೆಕೆಂಡ್ BA ಪಾಸ್ ಮಾಡಿಬಿಟ್ಟೆ. ಅಷ್ಟೊತ್ತಿಗೆ ಗ್ರ್ಯಾಜುಯೇಟ್ ಪೇನು ಸಿಗ್ತಾ ಇತ್ತು, ಹೇಗೋ ನಡೀತಾ ಇತ್ತು. ಒಂದು ಗುಡಿಸ್ಲಲ್ಲಿ ಹೈಸ್ಕೂಲ್ ನಡೀತಾ ಇದ್ದದ್ದು, ಒಂದು ಕಟ್ಟಡನೂ ಕಟ್ಟಿರು ಯಾರೋ ಪುಣ್ಯಾತಂಬರು, ಒಳ್ಳೆ ಒಂದು ವಾತಾವರಣದಲ್ಲಿ. ಆದರೆ ನಾನು ಅಧ್ಯಯನ ಬಿಡಲಿಲ್ಲ, ಅದೇ ನನ್ನ ಇದು ಬಿಡಲೇ ಇಲ್ಲ ನಾನು. ಮತ್ತು MA ಮಾಡೋಣ ಅನ್ನೋ ಮನಸ್ಸು ಬಂತು, MAನೂ ಮಾಡಿಬಿಟ್ಟೆ. ಕನ್ನಡದಲ್ಲೇ MA ಮಾಡಿದೆ. ಸರಿ, ಯಾರೋ ಒಬ್ಬರು ಮೈಸೂರಿನಿಂದ ಒಬ್ಬರು ಬ್ರಾಹ್ಮಿನ್ಸ್ ಸ್ನೇಹಿತರು ಬಂದರು. ರೇ ನೀವು PhD ಮಾಡಿರಿ ಅಂದ್ರಿ. ಎಲ್ಲರಪ್ಪ ಈ ಹಳ್ಳಿಲಿದ್ದು ನಾನು PhD ಮಾಡೋಣ ಅಂದರೆ, ನೀವು ಮನ್ಸು ಮಾಡಿರಿ ಮಾಡ್ರಿ ಅಂದರು. ನೋಡೋಣ ಅಂತ ಬೆಂಗಳೂರಿಗೆ ಬಂದೆ. ಬಂದು ಯೂನಿವರ್ಸಿಟಿಯಲ್ಲಿ ಕೇಳಿದೆ, ಅಲ್ಲೂ ಯಾರೂ ನನ್ನನ್ನು ಒಪ್ಪಲಿಲ್ಲ. ಯಾಕಪ್ಪ ನಾನು ಸಾಬ್ರು ಅಂತ ಒಪ್ಪಲ್ವೇ ಅಂತ ಕೇಳಿದೆ. ಹಾಗೇನಿಲ್ಲ, GS ಶಿವರುದ್ರಪ್ಪನವ್ರಿಗೆ ಮಾತನಾಡಿಸಿದೆ. ಏನೂ ಇಲ್ಲ, ನನ್ನ ಹತ್ರ ನಾನು ಮಾಡೋಕ್ಕಾಗಲ್ಲ, ಈಗ ನಿಮಗೆ ಗುರು ಆಗೋಕ್ಕಾಗಲ್ಲ, ನಾನು ಒಬ್ಬರನ್ನ ತೋರಿಸ್ತೀನಿ ಹೋಗ್ರಪ್ಪ ಅಂದರು. ವಿದ್ಯಾಶಂಕರ್ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಕಳಿಸಿರು. ಅಲ್ಲಿಗೆ ಹೋದೆ. ಅವರು ಟೀ ಕೊಟ್ಟರು, ಬಿಸ್ಕತ್ ಕೊಟ್ಟರು. ನಮಸ್ಕಾರ, ನೀವು ಹೋಗ್ಬೋದು ಅಂದರು. ಇಲ್ಲ ಸರ್, ನಾನು ನಿಮ್ಮ ಶಿಷ್ಯನಾಗೋದಕ್ಕೆ ಬಂದಿದ್ದೀನಿ, PhD ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀನಿ, ನೀವು ನನ್ನನ್ನು ಶಿಷ್ಯ ಅಂತ ಒಪ್ಕೊಳ್ಳಿ. ದಯವಿಟ್ಟು ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಕಳಿಸೇ ಬಿಟ್ರು. ಟೀ ಕೊಟ್ಟು ಕೈ ಮುಗಿದು ಕಳಿಸೇ ಬಿಟ್ರು. ಆಯಿತು, ಏನೋ ಇದೇನು ಜಾತಿ ಇದೋ ಏನು ಕತೆಯೋ, ನನಗೆ ಅದೃಷ್ಟ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಸುಮ್ಮನೆ ಎದ್ದು ಇದಕ್ಕೆ ಯೂನಿವರ್ಸಿಟಿ ಕ್ಯಾಂಪಸ್ ಬಸ್ ಸ್ಟಾಪಿಗೆ ಬಂದು ಬಸ್ಸಿಗೆ ಹಿಂಗೆ ಹಿಡ್ಕೊಂಡು ಸ್ಟ್ಯಾಂಡಿಗೆ ಬರಬೇಕು. ಅವರು ಹಿಂದ್ಗಡೆನೆ ಓಡ್ ಬಂದು ಹಮೀದ್ ಅಂತ ಚಪ್ಪಾಳೆ ತಟ್ಟಿ ಕೂಗಿದ್ರು, ಹತ್ಬೇಡಿ ಇಳೀರಿ. ನಾನು ಕೈ ಬಿಟ್ಟೆ, ಬಸ್ ಪಾಸ್ ಆಯಿತು. ಅವರು ಹತ್ರಕ್ಕೆ ಬಂದುಬಿಟ್ರು.
ಬನ್ನಿ ಮನೆಗೆ ಹೋಗೋಣ ಅಂತ ಮತ್ತೆ ಕರ್ಕೊಂಬಂದರು. ಕರ್ಕೊಂಬಂದು ನಾನು ನಿಮ್ಮನ್ನು ನಿರಾಶೆ ಮಾಡಿ ಕಳಿಸ್ಬಿಟ್ಟೆ, ಯಾಕೆ ಅಂತ ನೀವು ಕೇಳಲಿಲ್ಲ, ನಾನು ಹೇಳಲಿಲ್ಲ. ನಾನು ಇನ್ಯಾವ ದೃಷ್ಟಿಯಲ್ಲೂ ನಿಮ್ಮನ್ನು ನಿರಾಶೆ ಮಾಡಲಿಲ್ಲ. ನನ್ನ ಹತ್ರ ಬಂದವರು ಒಬ್ಬರೂ PhD ಮಾಡಲಿಲ್ಲ. ಓಕೆ. ಬಹಳ ಜನ ಬಂದು ಹೋದ್ರು, ಎಲ್ಲ ಅರ್ಧಕ್ಕೆ ಬಿಟ್ಟು ಬಿಡ್ತಾರೆ. ನನಗಿಂತ ವಯಸ್ಸಾಗಿದೆ, ನಾನೇ ಚಿಕ್ಕವನು. ಈಗ ಅವ್ರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ದೊಡ್ಡವರು ಅವರು ಅನೇಕರಿಗೆ ಪಾಪ ಅವಕಾಶ ಕೊಟ್ಟಿದ್ರು, ಒಬ್ಬರೂ ಮಾಡಿರಲಿಲ್ವಂತೆ. ನೀವಿನ್ನೆಲ್ಲ ಮಾಡ್ತೀರಾ ಅಂತ ನಾನು ಇದು ಮಾಡಿದೆ. ಸಾರ್ ದಯವಿಟ್ಟು ಒಂದು ಅವಕಾಶ ಕೊಡಿ, ಶಿಷ್ಯ ಅಂತ ಒಪ್ಕೊಂಬಿಡಿ ಸಾಕು, ನಾನು ಮಾಡಿ ತೋರಿಸ್ತೀನಿ. 5 ವರ್ಷ ಬೇಕು ಅಂತ ಹೇಳ್ತಾರೆ, 3 ವರ್ಷದಲ್ಲಿ ಮುಗಿಸ್ಬಿಡ್ತೀನಿ. ಬೇಡ, 3 ವರ್ಷಕ್ಕೆ ಮುಗಿಸ್ಬೇಡ್ರಿ, 5 ತಗೊಳ್ಳಿ, ನೀವು ಮಾಡಿದ್ರೆ ಸಾಕು. ನನಗೂ ಒಂದು ಏನೋ ಒಂಥರ ಉತ್ಸಾಹ. ಒಪ್ಕೊಳ್ತೀನಿ. 130 ರೂಪಾಯಿ ದುಡ್ಡು ಕೊಡಿ ಅಂದರು. ಆಗಲೇ ಸೆನೆಟ್ ಮೀಟಿಂಗ್ ನಾಳೆನೇ ಇದೆ, ನಿಮಗೆ ನಾಳೆನೇ ಸೇರಿಸ್ಬಿಡ್ತೀನಿ. ಕೊಟ್ಟೆ. ಅದರಲ್ಲಿ 7 ರೂಪಾಯಿ ಉಳಿದಿತ್ತು. ಅದನ್ನು MO ಮಾಡಿರು ಹಂದನಕೆರೆಗೆ. ಎಷ್ಟು ಪ್ರಾಮಾಣಿಕ ವ್ಯಕ್ತಿ ನನ್ನ ಗುರುಗಳು ಅಂದರೆ, ಅವರಿಗೆ ನಾನು ಅದೆಷ್ಟು ಕೋಟಿ ನಮಸ್ಕಾರ ಮಾಡಿದರೂ ಸಾಲದು. ಇವತ್ತಿನ PhDಗಳಿಗೂ ಆವತ್ತಿನ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಇಷ್ಟೆಲ್ಲ ಅಧ್ಯಯನಗಳ ಮಧ್ಯೆ ಇಷ್ಟೆಲ್ಲ ಜ್ಞಾನದ ಹಸಿವು ನಿಮಗಿತ್ತು. ಆಮೇಲೆ ಈ ಸ್ಥಿತಿಗಾಗಲೇ 65ರ ಹೊತ್ತಿಗಾಗಲೇ ಫೈನಾನ್ಷಿಯಲಿ ಕೂಡ ನೀವು ಸೆಟ್ಲ್ ಆಗಿದ್ರಿ. ಅಂದರೆ ಒಂದು ಮಟ್ಟದವರೆಗೆ ಜೀವನ ಚೆನ್ನಾಗಿ ನಡೀತಾ ಇತ್ತು. ಆದರೆ ಕೃಷಿಯನ್ನು ಕೈ ಬಿಡಲಿಲ್ಲ. ಕೃಷಿಯನ್ನು ಮತ್ತೆ ನೀವು ಜೀವನದಲ್ಲಿ ಅಳವಡಿಸ್ಕೊಂಡೇ ಇದ್ರಿ. ಕೃಷಿ ಸಂಶೋಧನೆ ಇದರ ಬಗ್ಗೆ ಪುಸ್ತಕಗಳನ್ನು ಬರೆದ್ರಿ. ಹಾಗೆ ಇದೆಲ್ಲ ಹೇಗಾಯಿತು? ನಮ್ಮ ತಂದೆಯವರು ಟೈಲರೂ ಹೌದು, ಒಬ್ಬ ಕೃಷಿಕರೂ ಹೌದು. ಜಮೀನಿತ್ತು ನಮಗೊಂದು 10 ಎಕರೆ ಜಮೀನು. ಇನ್ನು 1957ಕ್ಕೆ ನನ್ನನ್ನು ಕೃಷಿಕನಾಗಿ ನಿಲ್ಲಿಸ್ಬಿಟ್ರು. ನೇಗಲು ಕೊಟ್ಟು ಒಂದು ಕ್ವಾಣ, ಒಂದು ಹಸು. ಎತ್ತುಗಳು ತಗೊಳ್ಳೋಕ್ಕೂ ಶಕ್ತಿ ಇಲ್ಲ ನಮ್ಮ ಹತ್ರ. ಒಂದು ಎಮ್ಮೆ, ಒಂದು ಮೇಲ್ ಕೋಣ, ಒಂದು ಹಸು. ಇದು ಇತ್ಲಾಗ ಹೇಳಿದ್ರೆ ಅದು ಎತ್ಲಾಗ ಎಳ್ಕೊಂಡು ಹೋಗೋದು. ಅತ್ಲಾಗಿ ಆ ಹಸುವನ್ನು ಸೇರಿಸಿ ನನ್ನನ್ನು ಸೇರಿಸಿ ಒಂದು ಕಡೆ ಎಳ್ಕೊಂಡು ಹೋಗ್ತಾ ಇರ್ತಿತ್ತು. ಕಂಟ್ರೋಲ್ ಮಾಡೋದೇ ಕಷ್ಟ. ಇನ್ನೆಲ್ಲ ಉಳೋದು ಇನ್ನೆಲ್ಲ ಬಂತು. ಇನ್ನು ಆ ಶಕ್ತಿ ಇರಲಿಲ್ವಲ್ಲ ಕೊಳ್ಳೋದಕ್ಕೆ. ಅಂಥದ್ರಲ್ಲೇ ಭಾಳ ಕಷ್ಟಪಟ್ಟು ಒಂದು ಹೊಲ ಗೇಯ್ತಾ ಇದ್ದೆ. ಕಲಿಸಿದ್ರು ನನಗೆ. ತೋಟದ ಒಂದು ಅಭಿರುಚಿನೂ ಬಂತು. ಕೃಷಿ ಮಾಡಬೇಕು ಅನ್ನೋದು. ಅವರು ಎಲ್ಲಾದರೂ ಬೇರೆ ಮಿಷನ್ನಿಗೆ ಹೋಗ್ಬಿಟ್ಟು ದುಡ್ಕೊಂಬರೋರು. ಅವರು 1-1.5 ರೂಪಾಯಿ ತರೋರು. ಅವ್ರಿಗೆ 1.5 ರೂಪಾಯಿ ಕೊಟ್ಟರೆ ಇವ್ರೊಂದು 1.5 ರೂಪಾಯಿ, 3 ರೂಪಾಯಿ ಕೆಲಸ ಮಾಡಿದ್ರೆ ಇವ್ರಿಗೆ ಅರ್ಧ. ನಾನು ಇಲ್ಲಿ ಕೃಷಿ ಮಾಡ್ತೀನಿ, ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಬೆಳೆ ಬೆಳೆಯೋಣ ಅಂತ ಹೇಳಿಬಿಟ್ಟು ಕೃಷಿ ಮಾಡ್ತಾಯಿದ್ದೆ. ಆ ಒಂದು ಇದರಲ್ಲಿ ನನಗೆ ಈ ಕೃಷಿಯ ಬಗ್ಗೆ ಅನುಭವ ಬಂತು. ಭೂಮಿ ಏನು, ಮಣ್ಣಂದ್ರೆ ಯಾವುದು, ಮರಳೇ ಬೇರೆ ಮಣ್ಣೇ ಬೇರೆ. ಮರಳನ್ನ ಮಣ್ಣು ಅಂತ ಅನ್ನಕ್ಕೆ ಆಗೋದಿಲ್ಲ. ಆ ಮಣ್ಣಿನಲ್ಲಿ ಅನೇಕ ಸತ್ವಾಂಶಗಳು ಇರುತ್ತವೆ, ಆದರೆ ಮರಳಿನಲ್ಲಿ ಇನ್ನೇನು ಇರೋದಿಲ್ಲ. ಆಮೇಲೆ ಮಣ್ಣಿನ ವ್ಯತ್ಯಾಸಗಳು, ಗುಣ, ಇವೆಲ್ಲವನ್ನು ನೋಡ್ತಾ ಇದ್ದೇವೆ. SLC ನಮಗೆ ಬಹಳ ಜ್ಞಾನ ಕೊಟ್ಟಿದ್ರು ತಿಪ್ಟೂರು ಹೈಸ್ಕೂಲ್ನಲ್ಲಿ. ಅದು ಒಳ್ಳೆ ವಿದ್ಯಾಭ್ಯಾಸ ಆಗ ನಮಗೆ ಸಿಗ್ತಾ ಇತ್ತು. ಇವತ್ತು ಆ ವಿದ್ಯೆನೇ ಇಲ್ಲ. ಸರಿ, ಯೋಚನೆ ಮಾಡ್ತಾ ಇದ್ದೆ. ಹಾಗೆಯೇ ಒಂದು ಸಂಶೋಧನೆನೂ ತಗೊಂಡ್ಬಿಟ್ಟೆ ಅದೇ ಪರಿಸ್ಥಿತಿಯಲ್ಲಿ. ಮಣ್ಣಿನ ರಚನೆ ಅನ್ನೋದ್ರ ಬಗ್ಗೆ. ಮಣ್ಣಿನ ರಚನೆನೂ ಹೌದು, ಭತ್ತನೂ ಬೆಳೆದೆ. ಭತ್ತ ಸಾಮಾನ್ಯವಾಗಿ ಸಣ್ಣ ಅಕ್ಕಿ ಭತ್ತ, ಅದು ಗದ್ದೆಲೇ ಬೆಳಿಬೇಕು. ಗದ್ದೆಲೆ ಬೆಳಿಬೇಕು. ಅದನ್ನ ನೀರು ಬೇಕು. ಅದಕ್ಕೆ ಯಾವ್ದಾದ್ರೂ ಒಂದು ನೀರಿನ ಆಶ್ರಯ ಇರಬೇಕು. ಕೆರೆನೂ ಇಲ್ಲ, ಬಾವಿನೂ ಇಲ್ಲ, ಕಟ್ಟೆನೂ ಇಲ್ಲ. ನಮ್ಮ ಜಮೀನಿನ ಗುಣ ನೋಡ್ಕೊಂಡಿದ್ದೆ. ಜಮೀನಿನಲ್ಲಿ ಮಣ್ಣು ಕಡಿಮೆ, ಕೆಳಗಡೆ ಬಂಡೆ, ದಳ ಜಾಸ್ತಿ ಇಲ್ಲ, ಮಣ್ಣಿನ ದಳ. ಅದೇನಾಗೋದು, ಮಳೆ ಸಿಕ್ಕಾಪಟ್ಟೆ ಈಗಿನಂಥದ್ದೆಲ್ಲ ಆವಾಗ ಮಳೆ ಚೆನ್ನಾಗಿ ಬರೋದು. ಆ ಮಣ್ಣು ಕುಡಿದ ತಕ್ಷಣ ಬಂಡೆ ಮೇಲಿನಿಂದ ಆ ಕೆಳಗಡೆ ಹರಿದು ಬಿಟ್ಟು ಒಂದು ಕಡೆ ಹರಿದು ಹೋಗ್ತಾ ಇತ್ತು. ಮಳೆ ನಿಂತ್ರೂ ನೀರು ಮಾತ್ರ ಹೋಗ್ತಾ ಇತ್ತು. ಇದನ್ನು ಕೂತ್ಕೊಂಡು ನೋಡಿದೆ ಒಂದು ದಿನ. ಈ ನೀರು ಏನಾರ ಮಾಡಿ ಉಪಯೋಗಿಸ್ಬೇಕಲ್ಲ,
ಇದು ವೇಸ್ಟ್ ಆಗಿ ಹೋಗ್ತಾ ಇದೆ. ಜಾಗ ಇತ್ತು, ಒಂದು 6 ಮಡಿ, 4 ಗುಂಟೆನೂ ಇಲ್ಲ, ಅದು 6 ಮಡಿ ಕೆಸರು ಗದ್ದೆ ಮಾಡಿದೆ. ಬಹುಶಃ ಕೃಷಿ ಶಬ್ದಗಳು ನಿಮಗೆ ಅರ್ಥವಾಗ್ತಾ ಇದೆ. ಕೆಸರು ಗದ್ದೆ ಮಾಡಿದೆ ನಾನೇನೆ. ಒಬ್ಬ ಸಾಮಾನ್ಯ ರೈತನಂತೆಯೇ ಸೊಪ್ಪು ತಂದು ತುಳಿದೆ, ಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿದೆ. ಸೀಮೆ ಗೊಬ್ಬರಗಳು ಇಲ್ಲ, ಕೊಳ್ಳಕ್ಕೆ ದುಡ್ಡಿಲ್ವಲ್ಲ. ಗೊಬ್ಬರ ಚೆನ್ನಾಗಿ ಹಾಕಿದೆ. 4 ಮಡಿ, 4 kg ಭತ್ತ ತಂದೆ, ಸಣ್ಣ ಭತ್ತ. ಅದು ತಂದದ್ದು ಎಲ್ಲ ನನಗೆ ಅನುಭವ ಇತ್ತು. ಅದನ್ನು ಮೂಡೆ ಕಟ್ಟಿ ಅದು ಮೊಳಕೆ ಮಾಡಿಬಿಟ್ಟು ಸೊಸಿ ಮಡಿ ಮಾಡಿದೆ. ಅದಕ್ಕೆ ನೀರು ಬರ್ತಾ ಇತ್ತು. ಅದು ಮಡೀಲಿ ಸೊಸಿ ಬಂದವು, ಒಳ್ಳೆ ಚೆನ್ನಾಗಿ ಬಂದು. ಸರಿ, ಯಾರೋ 1-2-4 ಹೆಂಗಸರನ್ನ ಕರೆದತ್ಲಾಗೆ ಸೊಸಿ ಹಾಕಿಸ್ಬಿಟ್ಟೆ. 4 ನೀರು ಬರ್ತಾನೇ ಇತ್ತು, ಚೆನ್ನಾಗೇ ಬೆಳೀತಾ ಇತ್ತು. ಇದಕ್ಕಿದ್ದಂಗೆ ಮಳೆ ಕೈ ಕೊಡ್ತು, ಮಳೆ ಬರಲೇ ಇಲ್ಲ. ಇಲ್ಲಿ ನೀರಿನ ಸೋರ್ಸ್ ಇದು ಆಶ್ರಯ ನಿಂತು ಹೋಯ್ತು. ಅಲ್ಲಿ ನನ್ನ ಸಂಶೋಧನೆ ಶುರುವಾದ್ದು. ನಾನು ಯಾವುದೋ ಲ್ಯಾಬೊರೇಟ್ರಿ ಆಗಲಿ ಇನ್ನೇನೂ ಮಾಡಲಿಲ್ಲ ಅಲ್ಲಿ. ಈಗ ಬಹಳ ಚೆನ್ನಾಗಿ ಬಂದಿದೆ, ಬೆಳೆ ಬರ್ತಾ ಇದೆ. ಬೆಳೆದು ಬಿಡಿ, ಆಗಲೇ ಸುಮಾರು 1-2 ತಿಂಗಳು ಕಳೆದು ಹೋಗ್ಬಿಟ್ಟಿದೆ, ನೀರು ನಿಂತು ಹೋಗ್ಬಿಡ್ತು. ಈಗೇನು ಮಾಡೋದು? ಹೆಂಗಸ್ರಿಗೆ ಕರ್ಕೊಂಡೆ, ಮಕ್ಕಳಿಗೆ ಕರ್ಕೊಂಡೆ. ನಾನೊಂದು ಅಡ್ಡೆ ತಗೊಂಡೆ. ಅಡ್ಡೆ ಅಂತ ಕೇಳಿರ್ಬೇಕು ನೀವು. ಅಡ್ಡೆ ಅಂದರೆ ಹಿಂದೊಂದು ಗಡಿಗೆ ಮುಂದೊಂದು ಗಡಿಗೆ ಬಿದಿರದ ಡಬ್ಬೆಯಲ್ಲಿ ಕಟ್ಟಿಬಿಟ್ಟು ಅಡ್ಡೆ. ನಾನು ಅಡ್ಡೆಯಲ್ಲಿ ಹೊತ್ತೆ. ಹೆಂಗಸರಿಗೆ 2 ಗಡಿಗೆ ಕೊಟ್ಟೆ, ಮಕ್ಕಳಿಗೂ 1-2 ಕೊಟ್ಟೆ. ಎಲ್ಲ ಸೇರಿಸಿ ಒಣಗಕ್ಕೆ ಬಿಡ್ಕೊಡ್ದು. ಇದನ್ನು ಏನಾದರೂ ಮಾಡಿ ಉಳಿಸ್ಲೇಬೇಕು, ಹಠ. ಭಾಳ ಚೆನ್ನಾಗಿತ್ತು. ನೀರು ನಿಲ್ಸೋದಂತೂ ನಿಂತು ಹೋಯ್ತು. ಈಗ ಈ ಸೊಪ್ಪಿನ ಮಡಿಗೆ ನೀರು ಚಿಮುಕಿಸೋ ಹಾಗೆ ದಿನ ಆ ಕೆಲಸ ನಾವು ಮಾಡ್ತಾಯಿದ್ದು. ನಮ್ಮ ಪರಿವಾರ ಊಟ ಮಾಡಿ ಹೋಗ್ಬಿಟ್ರೆ ಅಲ್ಲಿ ನೀರು ಸಿಕ್ಕೋದಲ್ಲ ಒಂದು ಕಟ್ಟೆಯಲ್ಲಿ. ನಾನು ಮಾಡಿರೋ ಮಡಿ ಪಕ್ಕದಲ್ಲಿ ಒಂದು ಕಟ್ಟೆ ಇತ್ತು, ಅಲ್ಲಿ ತುಂಬ್ಕೊಂಬರೋದು, ಇಲ್ಲಿ ಚಿಮುಕಿಸೋದು. ಭಾಳ ಕಷ್ಟಪಟ್ಬಿಟ್ಟು ಬೆಳೆ ಚೆನ್ನಾಗೇ ಬಂತು. ಯಾವ ಔಷಧಿ ಹೊಡಿಲಿಲ್ಲ, ನೀರು ಗದ್ದೆಯಲ್ಲಿ ನಿಲ್ಲಲಿಲ್ಲ. ಈ ಪಾಯಿಂಟ್ಗಳು, ಈ ಒಂದು ಇದು ನನ್ನ ಮನಸ್ಸಿನಲ್ಲಿ ಅದೇ ಹಾಗಿದ್ಮೇಲೆ ಅದು ತೆಂಟೆ ಹೇಗೆ ಹೊಡೀತು ಅಂದರೆ, ಬಹುಶಃ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಆ ಥರ ಇವತ್ತು ನೋಡಿದೆ. ಇವತ್ತು ರಾತ್ರಿನ ಆ ಇದು ಬರಲ್ಲ. ಹೆಚ್ಚು ಸೊಸಿ ಕಡಿಮೆ ಬಿದ್ದದಕ್ಕೆ ನಾನು ಒಂದೊಂದೇ ನಡೆಸಿದ್ದೆ, ಒಂದೊಂದೇ ಇಕ್ರಿ ಅಂತ. ಅಲ್ಲಿ ಪರಿಸ್ಥಿತಿ ಹಾಗಿತ್ತು ನನಗೆ. ಸೊಸಿ ಕಡಿಮೆ ಬರ್ತವ, 4 ಮಡಿಗಾಗಬೇಕು, ಒಂದೊಂದೇ ಇಕ್ರಮ್ಮ ಅಂದೆ. ಅವ್ರು ಇಟ್ಟರು. ಅದು ದೂರನೇ ಇತ್ತು. ಅದು ತೆಂಡೆ ಎಷ್ಟು ಜೋರಾಗಿ ಬಂತು ಅಂದರೆ, ಬಹುಶಃ ಎಷ್ಟೇ ಅನುಭವ ಇರೋರು ಕೂಡ ಅಂಥ ಭತ್ತ ಬೆಳೆಯಲಿಲ್ಲ. ಅವರು ಚೆನ್ನಾಗಿ ಬೆಳೆದು ಬಿಡ್ತು. ಅಷ್ಟೊತ್ತಿಗೆ ನನ್ನ ಅದೃಷ್ಟಕ್ಕೆ ಮಳೆ ಬಂತು. ಆ ಬೆಳೆ ಎಷ್ಟು ಚೆನ್ನಾಗಿ ಬಂತು ಅಂದರೆ, 4 ಮಡಿಯಲ್ಲಿ 6 ಪಲ್ಲ ಭತ್ತ, 1 ಜೋಳ ಕಾಳಿಲ್ಲ, ನೀರು ಗದ್ದೆಯಲ್ಲಿ ನಿಲ್ಲಿಸಿಲ್ಲ. ಇದನ್ನು ನಾನು ಬರದೆ ಕೂತ್ಕೊಂಡು ಮುರಿದು ಬೆಂಗಳೂರು VC ಅಲ್ಲ, ಅದು ಕೃಷಿ ಹೆಬ್ಬಾಳ್ನಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ ಕಳಿಸ್ಕೊಟ್ಟೆ. ಅವರು ಕೃಷಿ ಸಮ್ಮೇಳನ ಇಟ್ಕೊಂಡ್ರು. ನಮ್ಮೂರಿನ ಚೇರ್ಮನ್ರು ಕೂಡ ಹೋಗಿ ಅದೆಲ್ಲ ತೂಕ ಮಾಡಿ ಭತ್ತ ಎಷ್ಟು ಬಂತು, ನಾವು ಒಂದು ಸರ್ಟಿಫಿಕೇಟ್ ಕೊಡೋಣ ಮೇಸ್ಟ್ರಿಗೆ ಅಂತ ಹೇಳಿಬಿಟ್ಟು ಅವರು ಕೂಡ ಸಹಾಯ ಮಾಡಿದರು. ಅಲ್ಲಿಂದ ಬಂದವರೆಲ್ಲ ತೂಕ ಮಾಡಿಬಿಟ್ಟು 6 ಕ್ವಿಂಟಾಲ್ ಭತ್ತ, 6 ಪಲ್ಲ ಅಂದರೆ ಕ್ವಿಂಟಾಲ್ ಬರೋದಿಲ್ಲ, 4 ಕ್ವಿಂಟಾಲೇ ಬಂದುಬಿಡ್ತು. ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟರು, ಹೀಗೆ ಇವ್ರು ಸ್ವತಃ ಬೆಳೆದಿರೋದು, ನಾವು ಇದು ಮಾಡಿದ್ದೀವಿ. ಕಳಿಸಿದ್ರು. ಸಮ್ಮೇಳನ ಅಲ್ಲಿ ಇಟ್ಕೊಂಡ್ರು ಬೆಂಗಳೂರಿನಲ್ಲಿ. ಕರೆಸಿದ್ರು. ಗುಂಡೂರಾಯರು ಆವಾಗ ಚೀಫ್ ಮಿನಿಸ್ಟ್ರು ಕರೆಸಿದ್ರು ನನ್ನನ್ನು. ಈಗ ಹೇಳ್ತಾ ಇರೋ ಮಾತುಗಳೇ ಅಲ್ಲೂ ಹೇಳಿದೆ. ರೈತರೆಲ್ಲ ಕೂತಿದ್ರು, ಬಹಳ ಸಂತೋಷಪಟ್ಟರು. 400 ರೂಪಾಯಿಂದು ಒಂದು ರೇಡಿಯೋ ಕೊಟ್ಟರು ನನಗೆ. ಇವತ್ತು 40,000 ಅದು ನಾನೇ ಮೊದಲನೇ ರೇಡಿಯೋ ಹಂದನಕೆರೆಯಲ್ಲಿ. ಎಲ್ಲ ಕೇಳೋಕೆ ಬರೋರು ಕೂತ್ಕೊಂಡು ಕೇಳ್ತಾ ಇದ್ರು. ಆದರೂ ಜೀವನದಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದನ್ನ ನೀವು ಅಕ್ಷರಶಃ ಸಾಧಿಸಿ ತೋರಿಸಿದ್ದೀರಿ. ಅದೆಂಥ ಜೀವನ, ಅದೆಂಥ ಕಷ್ಟಗಳು ನೀವು ಪಟ್ಟಿರೋದು. ಆದರೂ ಅದೆಲ್ಲದರಾಚೆ ನೀವು ಸಾಧನೆಯಲ್ಲಿ ಯಾವುದರಲ್ಲೂ, ಅಕ್ಷರದಲ್ಲಾಗಿರಬಹುದು, ಕೃಷಿಯಲ್ಲಾಗಿರಬಹುದು, ಸಂಶೋಧನೆಗಳಲ್ಲಾಗಿರಬಹುದು, ನಿಮ್ಮದೇ ಒಂದು ಛಾಪನ್ನು ಒತ್ತುತ್ತಾ ಹೋದ್ರಿ. ಇದು ನಮ್ಮೆಲ್ಲರಿಗೂ, ಈಗಿನ ಜನರೇಷನ್ಗೆ ನಿಜವಾಗ್ಲೂ ನಾವಿಂಥ ವಿಷಯಗಳನ್ನು ತಿಳ್ಕೋಬೇಕು ಅಂತ ಅನಿಸುತ್ತೆ.
ನಿಜಕ್ಕೂ ಈಗ ನಂದೇ ಮಾದರಿ ಮಾಡಿದ್ರು ಈಗ ಒಬ್ಬರೂ ಬೇಸಾಯ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಅಕ್ಕಿ ಕೊಡ್ತಾರೆ, ತಿಂದು ಮಲಗಿ ಬಿಡ್ತಾ ಇದ್ದಾರೆ. ಯಾರು ಭತ್ತ ಬೆಳೆಯೋ ಗೋಜಿಗೆ ಹೋಗ್ತಾ ಇಲ್ಲ ಅಂತೀರಾ? ಯಾರೋ ಯಾಕಷ್ಟೊಂದು ಬೆಳೀತಾರೆ, ಕಷ್ಟಪಡೋದು? ಎಲ್ಲಿಂದಲೋ ತರಿಸ್ಕೊಡ್ತಾ ಇದ್ದಾರೆ. ಈಗ ರೈತರೆಲ್ಲ ಬೆಂಗಳೂರು ಟೌನ್ಗಳು ಸೇರ್ತಾ ಇದ್ದಾರೆ. ಆ ಕಷ್ಟ ಪಟ್ಬಿಟ್ರೆ ನಮ್ಮ ದೇಶ ಅದೆಷ್ಟು ಸುಖವಾಗಿರುತ್ತೋ ಗೊತ್ತಿಲ್ಲ. ನನ್ನಷ್ಟು ಕಷ್ಟಪಡ್ಬೇಕು ಅಷ್ಟೇ ಇಲ್ಲ. ಅದ್ರ ಜೊತೆಲಿ ತೆಂಗು ಬೆಳೆಸ್ದೆ. 300 ಗಿಡ ತೆಂಗು, 300 ಗಿಡ ಅಡಿಕೆ, 60 ಗಿಡ ಮಾವು, 5 ಹುಣಸೆ, ಹೀಗೆ ಎಲ್ಲಾದ್ರೂ ಬೆಳೆಸಿದೆ. ಅಲ್ಲಿನ ಪರಿಸರ ಈ ಎಲ್ಲಾ ಬೆಳೆಗೆ ಪೂರಕವಾಗಿತ್ತು. ಪೂರಕವಾಗಿತ್ತಾ? ಯಾಕಂದ್ರೆ ನೀರಿನ ಅಭಾವ ಸ್ವಲ್ಪ ಇತ್ತು ಅಥವಾ ಹರ್ಕೊಂಡು ಹೋಗ್ಬಿಡ್ತಿತ್ತು ಅಂತ ನೀವು ಹೇಳಿದ್ರಿ. ತೆಂಗಿಗೆ ಅಡಿಕೆಗೆಲ್ಲ ಈ ಪರಿಸರ ಅನುಕೂಲವಾಗಿತ್ತ? ಕಟ್ಟೆಗೆ ಹೋಗೋದು, ತುಂಬ್ಕೊಂಡ್ ಬಂದು ಸೊಸಿ ಬೆಳೆಸೋದು. ಕಾಲೇಜ್ ಹೈಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಬಟ್ಟೆ ತೆಗೆದು ಗುದ್ಲಿ ತಗೊಂಡು ನಿಲ್ತಾ ಇದ್ದೆ. ಇವತ್ತು ಈಗ ನಾನು ಊರಿಗೆ ಹೋದ್ರೆ ಗುದ್ಲಿ ತಗೊಂಡು ಮಗನ್ನು ಕರ್ಕೊಂಡು ಈಸ್ ಆಲ್ಸೋ ಗ್ರಾಜುಯೇಟ್. ಅವರು ಆತನೂ ಕೂಡ BA ಗ್ರಾಜುಯೇಟೇ. ಆದ್ರೂ ನನ್ನಷ್ಟು ಆತ ಮಾಡಲ್ಲ ಈಗಲೂ. ಓಕೆ, ಅಂದ್ರೆ ನೀವು ಅಲ್ಲಿ ಮೇಸ್ಟ್ರು ವೃತ್ತಿಯನ್ನ ಮಾಡ್ಕೊಂಡೇನೆ ಈ ಕೃಷಿ ಕಾರ್ಯ ಮುಂದುವರಿಸ್ತಾ ಇದ್ದೀರಿ? ಮಾಡ್ಕೊಂಡೇನೆ. ನಮ್ಮ ಪ್ರೆಸಿಡೆಂಟ್ರೇ ಅವರು ಲಕ್ಕಾನಾಯ್ಕ್ ಅಂತ ಅಡ್ವೊಕೇಟ್ ಅವರು, ಏನ್ರಿ ನೀವೆಲ್ಲ ಅಲ್ಲೂ ಅಷ್ಟೇ ಒಳ್ಳೆ ಹೆಸರು ತಗೊಂಡಿದ್ದೀರಾ, ನಮ್ಮ ಸಂಸ್ಥೆಯಲ್ಲೂ ಒಳ್ಳೆ ಹೆಸರಿದೆ, ಇಲ್ಲೂ ನೀವು ಇಷ್ಟು ಕೆಲಸ ಮಾಡ್ತಿರಲ್ರಿ, ಕಾಯಕ ಅಲ್ವೇನು ಸರ್? ನಿಮ್ಮ ಮಾತುಗಳು ಕೂಡ ಅಷ್ಟೇ ಚೆನ್ನಾಗಿದೆ ಸರ್. ಕೇಳ್ತಾ ಇರೋಣ ಅನ್ನಿಸ್ತಾ ಇದೆ ನಮಗೆ. ನಿಮ್ಮ ಜೀವನ ಕಥೆಯನ್ನು ನೀವು ಎಷ್ಟು ಹಂದರವಾಗಿ ನಮಗೆ ಹೇಳ್ತಿದ್ದೀರಿ ಅಂದರೆ ನಮ್ಮಂಥವ್ರಿಗೆ ತುಂಬ ಇನ್ಸ್ಪೈರಿಂಗ್ ಅನಿಸುತ್ತೆ. ಮನಸ್ಸು ಮಾಡಿದ್ರೆ ಯಾವುದೇ ವ್ಯತಿರಿಕ್ತ ಪರಿಸ್ಥಿತಿಯಲ್ಲೂ ನಾವು ಬೇಕಾದ್ದನ್ನು ಅಚೀವ್ ಮಾಡ್ಬೋದು ಅನ್ನೋದನ್ನು ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಿದ್ದೀರಿ. ನಿಮ್ಮಂತಹ ಹಿರಿಯರ ಮಾತುಗಳು ನಮಗೆ ಖಂಡಿತ ಬೇಕು ಇವತ್ತಿನವರಿಗೆ. ಈ ಎಲ್ಲದರ ಮಧ್ಯೆ ಶರಣ ಸಾಹಿತ್ಯದ ಕಡೆ ಒಲವು, ಇಷ್ಟೊಂದು ವ್ಯತಿರಿಕ್ತ ಪರಿಸ್ಥಿತಿಗಳಂದರೆ ಒಂದು ಕಡೆ ವಿದ್ಯೆ ಆಗಿರಬಹುದು, ನಿಮ್ಮ ಮನೆಯ ಪರಿಸ್ಥಿತಿ ಆಗಿರಬಹುದು, ಮತ್ತೊಂದು ಕಡೆ ಕೃಷಿ, ಎಷ್ಟೊಂದು ಡಿಫ್ರೆಂಟ್ ಸಿಚುವೇಶನ್ಸು, ಇದೆಲ್ಲದರ ಮಧ್ಯೆ ಶರಣ ಸಾಹಿತ್ಯದ ಕಡೆ ಒಲವು ಹೇಗೆ ಮೂಡಿಬಂತು? ಸೊ ತಾವೇ ಬರೆದಿರೋ ಹಾಗೆ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಅನ್ನೋ ರೀತಿಲಿ ತಾವೇ ಅದನ್ನ ಮಂಡಿಸಿದ್ದೀರಿ. ಹೇಗಾಯ್ತು ಒಲವು? ಇಮಾಮ್ ಸಾಹೇಬ್ರಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಬರೆದು ಕಳಿಸಿ ಅಂತ ಬಂದುಬಿಡ್ತು ಒಂದ್ಸರಿ. ನಾನು ಅದು ಗೊತ್ತು ಮಾಡ್ಕೊಂಡು ಬಂದಿದ್ದೀನಿ. ಸಾಮಾನ್ಯವಾಗಿ ನಾವು ಮಾನವರಾಗಿರೋದ್ರಿಂದ ಪ್ರತಿಯೊಬ್ಬರೂ ರಕ್ತ ಸಂಬಂಧಿಗಳು. ಜನಾಂಗ ಜಾತಿ ಮಾಡ್ಕೊಂಡಿರೋದು ನಾವೇ ಹೊರತು ಭಗವಂತ ಮಾಡಲಿಲ್ಲ. ನಮ್ಮ ಖುರಾನ್ನಲ್ಲಿ ಅದ್ದಾರಿಯಾತ್ ಅನ್ನತಕ್ಕಂಥ ಒಂದು ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಅಲ್ಲಾಹಲ್ಲಿ, ನಾನು ನೋಡ್ರಪ್ಪ ಒಬ್ಬ ಗಂಡು ಒಂದು ಹೆಣ್ಣು ಸೃಷ್ಟಿ ಮಾಡಿದ್ದೀನಿ. ನೀವು ಇವೆಲ್ಲ ಮಾಡ್ಕೊಂಡು ನೀವು ಹೊಡೆದಾಡ್ಕೊಂಡು ಗುದ್ದಾಡಿದ್ರೆ ನಾನು ಜವಾಬ್ದಾರಿ ಕಾರಣನಲ್ಲ ಅಂತ ಅಂದಮೇಲೆ ನಾವು ರಕ್ತ ಸಂಬಂಧಿಗಳೇ ಆದ್ವಲ್ಲ, ನಾವು ಬೇರೆ ಯಾರೂ ಅಲ್ಲ. ಮನುಷ್ಯರಾಗಿರೋದ್ರಿಂದ ರಕ್ತ ಸಂಬಂಧಿಗಳು. ಇನ್ನೂ ಒಂದು ಘಟನೆ ಇದೆ, ಅದನ್ನ ಹೇಳಬೇಕು ಅಂತ ಅನ್ಸುತ್ತೆ. ಹೇಳೋಣ ಬೇಡ? ಮಹಾಪ್ರಳಯ ಅಂತ ಒಂದ್ಸರಿ ನಡೆಯುತ್ತಂತೆ. ಎಲ್ಲಾ ಧರ್ಮದ ಇತಿಹಾಸಗಳಲ್ಲೂ ಕೂಡ ಆ ಪ್ರಳಯದ ಬಗ್ಗೆ ಇದೆ. ಆ ಸಂದರ್ಭದಲ್ಲಿ ಒಬ್ಬ ಏಕದೇವೇಶ್ವರವಾದ ಮಾಡತಕ್ಕಂಥ ನೂಹನ್ನ ಪೈಗಂಬರ್ ಇದ್ರು ಅಂತ. ನೂಹ, ನಮ್ಮ ನೆಹರೂರವರು ಅವರ ಆತ್ಮಚರಿತ್ರೆ ನೂಹ ಅನ್ನೋ ಪೈಗಂಬರ್ ಬಗ್ಗೆ ಅವರು ಬರೆದಿದ್ದಾರೆ. ಅವರ ಮಕ್ಕಳು, ಅವ್ರಿಗೆ ಮೊದಲೇ ಗೊತ್ತಾಯ್ತು ಪ್ರಳಯ ಬರುತ್ತೆ ಅಂತ. ಅವರೊಂದು ಹಡಗು ಮಾಡ್ಕೊಂಡ್ಬಿಟ್ಟು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಪ್ರಳಯದಲ್ಲಿ ಹೋಗ್ಬಿಟ್ಟು ಮಾನವ ಸೃಷ್ಟಿಯನ್ನು ಉಳಿಸೋಣ ಅಂತ ಹೇಳಿದರು. ಅವ್ರಿಗೆ 3 ಜನ ಗಂಡು ಮಕ್ಕಳು, ಹಾಮ್, ಸಾಮ್, ಯಾಫಸ್ ಅಂತ. ಯಾಫಸ್ ಅನ್ನೋನು ಒಂದು ಸ್ವಲ್ಪ ತುಂಟ, ಅವನು ಹಡಗಿಗೆ ಬರಲಿಲ್ಲ. ತಂದೆ ಹಡಗು ಕಟ್ಟಿಬಿಟ್ಟು 2 ಮಕ್ಕಳನ್ನ ಹಾಮ್ ಮತ್ತು ಸಾಮ್ ಕರ್ಕೊಂಡು ಬಂದುಬಿಟ್ರು ಇತ್ಲಾಗ ಹಡಗಿನಲ್ಲಿ. ಪ್ರಳಯ ಬಂದೇ ಬಿಡ್ತು. ಅದು ಎಲ್ಲಾಯ್ತು ಏನು ಅನ್ನೋದು ಸರಿಯಾದ ಒಂದು ಇತಿಹಾಸ ಸಿಕ್ಕೋದಿಲ್ಲ. ಸುಮೇರಿಯನ್ ಪರ್ವತ ಶ್ರೇಣಿಗಳಿಂದ ಸ್ವಲ್ಪ ಅರಬ್ ಕಡೆನೇ ಹೋಯ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ನಮ್ಮ ಭಾರತೀಯ ಪ್ರಾಚೀನ ಇತಿಹಾಸದಲ್ಲೂ ಕೂಡ ಅದು ಇದೆ. ಮಹಾಪ್ರಳಯ ಒಂದ್ಸರಿ ಆಯಿತು ಅಂತ ಎಲ್ಲ ವೇದಗಳಲ್ಲಿ, ಉಪನಿಷತ್ತುಗಳಲ್ಲೂ ಅದು ನಮಗೆ ಸಿಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಹಾಮ್ ಇದರಲ್ಲಿ, ಆ ಪ್ರಳಯದಲ್ಲಿ, ಆ ಹಡಗಿನಲ್ಲಿ ಹಾಮನ್ನನು ಭಾರತದ ಕಡೆ ಬಂದು ಬಿದ್ದುಬಿಟ್ಟ, ಸಾಮನ್ನನು ಅರಬ್ ಕಡೆ ಬಿದ್ದ.
ಆ ಪ್ರಳಯದ ಹಡಗಿನಲ್ಲಿ ಅಂತ ಹೇಳಿಬಿಟ್ಟು. ಸೆಮೆಟಿಕ್ ಬಹುಶಃ ಈ ಲ್ಯಾಂಗ್ವೇಜ್ ಇದರಲ್ಲಿ ಭಾಷಾಶಾಸ್ತ್ರದಲ್ಲಿ ನೀವು ಕೇಳಿರಬೇಕು, ಹೆಮೆಟಿಕ್ ಮತ್ತು ಸೆಮೆಟಿಕ್ ಅನ್ನೋ ಎರಡು, ಹೆಮೆಟಿಕ್ ಮತ್ತು ಸೆಮೆಟಿಕ್ ಅನ್ನೋದಕ್ಕಂತ ಎರಡು ಜನಾಂಗಗಳು. ಭಾರತದ ಜನಾಂಗವೆಲ್ಲ ಹೆಮೆಟಿಕ್, ಅರಬ್ನ ಎಲ್ಲ ಜಾತಿಗಳೆಲ್ಲ ಸೆಮೆಟಿಕ್. ಸಾಮ್ನಿಂದ ಸೆಮೆಟಿಕ್ ಆಯಿತು, ಹಾಮ್ನಿಂದ ಹೆಮೆಟಿಕ್ ಆಯಿತು. ಒಬ್ಬ ತಂದೆ ಮಕ್ಕಳು, ನೂಹ ಮಕ್ಕಳು. ಅಲ್ಲಿಗೆ ಯಾರು ಬೇರೆ ಆದರೂ ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬರಿಗೂ ಸಂಬಂಧ ಇಲ್ಲವೇ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ. ಸಮುದ್ರದೊಳಗಣ ಉಪ್ಪು ಬೆಟ್ಟದ ನೆಲ್ಲಿಕಾಯಿ, ಇವೆರಡಕ್ಕೂ ಸಂಬಂಧ ಇದೆಯೇ ಅಂತ ಅವರು ವಿಡಂಬನಾತ್ಮಕ ಕೇಳಿದ್ರು ಕೂಡ ಅಲ್ಲಮ್ಮ ಪ್ರಭುಗಳು ಅಲ್ಲಿ ಸಂಬಂಧ ಇದೆ. ಉಪ್ಪಿಗೂ ನೆಲ್ಲಿಕಾಯಿ ಇಲ್ದಿದ್ರೆ ನಾವು ಊಟನೇ ಮಾಡೋಕ್ಕಾಗಲ್ಲ. ಮಾವಿನ ಮರಕ್ಕೂ ಕೋಗಿಲೆಗೂ ಸಂಬಂಧ ಇಲ್ದಿದ್ರೆ ಅದು ಆ ಕೋಗಿಲೆ ಕಂಠವೇ ಸಂಗೀತವೇ ಬರೋದಿಲ್ಲ. ಸಂಬಂಧ ಇದೆ. ಗೋಕುಲಾಷ್ಟಮಿ ನಡೆಸೋರು ಕೂಡ ಇಮಾಮ್ ಸಾಹೇಬರು ಕೂಡ ಮನುಷ್ಯರಯ್ಯ, ಸ್ವಂತ ರಕ್ತ ಸಂಬಂಧಿಗಳ ಸಂಬಂಧ. ಅದು ಹೇಗೆ ಸಂಬಂಧ ಇಲ್ಲ? ಇಲ್ವೇ ಇಲ್ವೇ ಅಂತ ನಾವು ಕೇಳಿದ್ರೆ ಇದೆ. ಯಾರೂ ಅದನ್ನು ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜ್ಞಾನದ ಅಜ್ಞಾನದಿಂದ ನಾವು ಬೇರೆ ಬೇರೆ ಅಂತ ಹೇಳ್ತಾ ಇದ್ದೀವಿ ಹೊರತು ನಾವು ಖಂಡಿತವಾಗೂ ಕೂಡ ಈ ಜಗತ್ತಿನಲ್ಲಿ ಮಾನವರೆಲ್ಲರೂ ಒಬ್ಬ ಹೆಣ್ಣು, ಒಬ್ಬ ಆದಮ ಹವ್ವ, ಆಡಮ್ ಅಂಡ್ ಈವ್. ಆಡಮ್ ಅಂಡ್ ಈವ್ ಅಂತ ಅವರು ಕ್ರಿಶ್ಚಿಯನ್ಸ್ ಹೇಳಿದರೆ ನಾವು ಆದಮ ಹವ್ವ ಅಂತ ಹೇಳ್ತೀವಿ. ಅಂದರೆ ನಮ್ಮ ವಾಗರ್ಥಾವ್ಯವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಭಾರತದ ಮೂಲದಲ್ಲೂ ಕೂಡ ಕಾಳಿದಾಸ ಮಹಾಕವಿ ನಾನು ಆ ಜಗತಃ ಪಿತರವು ಒಂದೇ ಅಂದರೆ ಒಂದು ಅಂತ ಅಲ್ಲ, ನಮಸ್ಕಾರ ಮಾಡ್ತೀನಿ ನಾನು, ಅವರಿಬ್ಬರು ಅವರಿಂದಲೇ ಈ ಸೃಷ್ಟಿ ಅಂತ ಭಾರತದಲ್ಲಿ ನಂಬಿಕೆ ಇದ್ದರೆ ಆದಮ ಹವ್ವ ಅಂತ ಸೆಮೆಟಿಕ್ ಭಾಷಾ ಪರಿವಾರದಲ್ಲಿ ಬರುತ್ತೆ. ಹೆಮೆಟಿಕ್ನಲ್ಲಿ ಶಿವಪಾರ್ವತಿಯರ ಹೆಸರು ಬರುತ್ತೆ. ಇನ್ನು ವಾಗರ್ಥಕ್ಕೆ ಅರ್ಥ ನಾನು ಹೇಳಕ್ಕೆ ಹೋಗಲ್ಲ. ಆಮೇಲೆ ಎಸ್, ಅದನ್ನೇ ನೀವು ಹೇಳ್ತಾ ಇದ್ರಿ, ಮುಂದುವರಿಸ್ತಾ ಸಾಹಿತ್ಯದ ಕಡೆ ಒಲವು ಹೇಗಾಯ್ತು? ಶರಣ ಸಾಹಿತ್ಯದ ಕಡೆ ಅಂದರೆ ನಾನು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಇರೋ ಹಂದನಕೆರೆ ಸುತ್ತಮುತ್ತ ಎಲ್ಲರೂ ಲಿಂಗಾಯತರೆ. ಹಂದನಕೆರೆ ಒಂದು ಐತಿಹಾಸಿಕ ಊರದು. ನೀವು ಕೇಳಿದಿರೋ ಇಲ್ವೋ, ಕೊಳ್ಳೇಗಾಲ ಬಿಟ್ಟರೆ ನಮ್ಮೂರೇ ಮಾಟ ಮಂತ್ರ ಜಾದು ಮಾಡುವಂಥ ಹೆಸರುವಾಸಿ ಆಗಿದ್ದು ಊರದು. ಅದು ಇವತ್ತಲೂ ಮುಂದುವರೆದಿಲ್ಲ, ಹಳ ದೂರದು. ಆ ಮಾಟ ಮಂತ್ರ ಮಾಡ್ತಿದ್ದಕ್ಕೋಸ್ಕರ ಏನಾರು ಮುಂದುವರೆದಿಲ್ವೋ ಏನು ಕಥೆಯೋ, ಯಾರೋ ಅದಕ್ಕೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿರ್ಬೇಕು ಅಂತ. ಅದು ಆ ಊರಿಗೆನೆ ಮಾಟ ಅವರೇ ಮಾಡಿ ಹೋಗ್ಬಿಟ್ರು ಏನು ಕಥೆಯೋ ಹಾಗೂ ಇದೆ ಅಂತ ಮುಂದುವರೆದಿಲ್ಲ. ಹೋಬಳಿ ಹೆಡ್ ಕ್ವಾರ್ಟರ್, ಭಾಳ ದೊಡ್ಡ ಹೋಬಳಿ ಅದು. ಇತ್ತೀಚೆಗೆ ನಾವೇ ಫೌಂಡರ್ ಆಫ್ ದಟ್ ಸ್ಕೂಲ್ ಆ್ಯಂಡ್ ಕಾಲೇಜ್, ನಾನೇ ಆ ಸ್ಕೂಲು ಕಾಲೇಜು 5 ಜನ ಹುಡುಗರು ನಾವು ಕೂರಿಸ್ಕೊಂಡು ನಾನೇ ಮೊಟ್ಟ ಮೊದಲನೇ ಮೇಸ್ಟ್ರು ಹೈಸ್ಕೂಲಿಗೆ. ಅಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಆಗ 1962ರಲ್ಲಿ. ಯಾರಿಗೂ ಮೇಸ್ಟ್ರು ಸಿಗ್ತಿರ್ಲಿಲ್ಲ ಆವಾಗ. ಮೇಸ್ಟ್ರು ನಾನೇ ಫಸ್ಟ್ ಮೇಸ್ಟ್ರು ಆ ಹೈಸ್ಕೂಲ್ಗೂ, ಕಾಲೇಜ್ಗೂ ಲೆಕ್ಚರರ್ ನಾನೇ. ಹೀಗೆ ಸುತ್ತ ಲಿಂಗಾಯತರಿದ್ದಾರೆ. ಹಂದನಕೆರೆಯಲ್ಲಿ ಮಾತ್ರ ಆ ಜನ ಇಲ್ಲ, ಬೇರೆ ಜನಾಂಗ ಇದೆ. ಬೇರೆ ಜನಾಂಗ ಬಹುಶಃ ಅವ್ರಿಗೂ ಇವ್ರಿಗೂ ಏನೋ ತಿಕ್ಕಾಟ ನಡೆದು ಬಿಟ್ಟಿದೆ. ಸರ್, ಬಂದೆ ಈ ವಿಚಾರ, ಈ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ. ಮತ್ತಷ್ಟು ಇದ್ರ ಬಗ್ಗೆ ನಾವು ಮಾತಾಡೋಣ, ಅದರ ಆ ಹಂದನಕೆರೆ ನೆನಪುಗಳನ್ನ ಮತ್ತಷ್ಟು ಮೆಲುಕು ಹಾಕ್ಸೋಣ. ಈಗ ವಾರ್ತೆಗಳ ಸಮಯ ಆಗಿದೆ, ಬನ್ನಿ ನ್ಯೂಸ್ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿ ನೋಡೋಣ. ಅದಾದ ನಂತರ ಸರ್ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಶುಭೋದಯ ಕರ್ನಾಟಕಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಸಾಹಿತಿ ಮತ್ತು ಸಂಶೋಧಕರಾಗಿರುವಂತಹ ಡಾಕ್ಟರ್ ಅಬ್ದುಲ್ ಹಮೀದ್ ಅವ್ರ ಜೊತೆಗೆ. ಸರ್, ನೀವು ಹೇಳ್ತಾ ಇದ್ರಿ ಶರಣ ಸಾಹಿತ್ಯದ ಕಡೆ ಬಂದಂಥ ನಿಮ್ಮ ಒಲವು, ಸೊ ಅದರಲ್ಲಿ ಹೆಚ್ಚೆಚ್ಚು ಅಧ್ಯಯನವನ್ನು ನಡೆಸಿದಂಥದ್ದು. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಆ ಕಡೆ ಆಸಕ್ತಿ ಮೂಡಿದಂಥದ್ದಾದರೂ ಹೇಗೆ, ಅದನ್ನು ಮುಂದುವರಿಸಿ ಸರ್. ಒಂದು ದಿನ ನಾನು ತಿಪ್ಪೆ ಮೇಲೆ ಕೂತಿದ್ದೆ. ನಮ್ಮನೆ ಪೇಪರ್ಸೇ ಹೋಗಿ ತಿಪ್ಪೆಗೆ ಬಿದ್ದಿದೆ. ಉರ್ದು ಭಾಷೆಯಲ್ಲಿದೆ ಅದು. ಒಂದು ಅದನ್ನು ಎತ್ಕೊಂಡು ಆ ಕೆಲಸ ನಡೀತಾ ಇರುತ್ತೆ. ಇದನ್ನು ಎತ್ತು ನೋಡಿದೆ ನಾನು. ಒಂದು ಶಬ್ದ ಸಿಕ್ತು ನನಗೆ, ತಸವ್ವುಫ್ ಅಂತ.
ಏನಿದು ನಾನು ಕೇಳಿರಲೇ ಇಲ್ಲ. ನಾನು ಹೋಗಿ ನಮ್ಮ ತಂದೆಯರಿಗೆ ಕೇಳಿದೆ, ಅಪ್ಪ ಅದು ನಮ್ಮ ಧರ್ಮದ್ದೇ ಅದು, ಅದನ್ನು ಓದಬೇಡ ಅಂದರು ಅವರು. ಅಲ್ಲೇ ನನಗೆ ಆಸಕ್ತಿ ಹುಟ್ಟಿತ್ತು. ಓಕೆ ಯಾಕೆ ಬೇಡ ಅಂದರು? ಇದು ಅಲ್ಲಿ ಪ್ರಿಂಟ್ ಆಗಿದೆ ಕಾಗದದಲ್ಲಿ. ಓಕೆ ನನಗೆ ಇವ್ರು ಯಾಕೆ ಬೇಡ ಅಂದರು? ನೋಡ್ಬಿಡೋಣ ಈ ತಸವ್ವುಫನ್ನು ಡಿಕ್ಷನರಿ ತೆಗೆದು ನೋಡಿದೆ, ಅರ್ಥ ನೋಡಿದೆ, ಇದೇನೋ ಅಧ್ಯಯನ ಮಾಡೇ ಬಿಡೋಣ. ಅದು ನಮ್ಮ ಇಸ್ಲಾಂ ಧರ್ಮದ ಒಂದು ಶಾಖೆ, ಸೂಫಿ ಶಾಖೆ ಅದು. ಓಕೆ ಇಸ್ಲಾಂ ಧರ್ಮ ಹುಟ್ಟಿದ 200 ವರ್ಷದ ನಂತರ ಅದು ಸೂಫಿ ಅಂತ ಒಂದು ಶಬ್ದ. ತಸವ್ವುಫ್, ಸೂಫ್, ಸೂಫ್ ಅಂದರೆ ಉಲ್ ಅಂತ, WOOL, ಉಲ್, ಉಣ್ಣೆ. ಆ ಉಣ್ಣೆ ನಿಲುವಂಗಿಗಳನ್ನು ಇಡ್ತಾ ಇದ್ದ ಸೂಫಿ ಸಂತರುಗಳು, ನಿಲುವಂಗಿಗಳು, ಕಂಬಳಿ, ಕಂಬಳಿ ವಾಲೆ ಅಂತ ನಮ್ಮ ಪೈಗಂಬರರಿಗೆ ಹೇಳ್ತಾರೆ. ಈಗಲೂ ನಾವು ಕಂಬಳಿನೇ ಅವ್ರು ಧರಿಸ್ತಾ ಇದ್ರು. ಇಡೀ ಇಸ್ಲಾಂ ಸಾಮ್ರಾಜ್ಯಕ್ಕೆ ಪ್ರಥಮ ಖಲೀಫಾ ಆದ್ರೂ ಅವರು ಕಂಬಳಿನೇ ಉಡ್ತಾ ಇದ್ದದ್ದು. ಆ ಸೂಫ್, ಉಣ್ಣೆ ಬಟ್ಟೆ, ಅದು ಆ ಶಬ್ದ ಅದು ಅಧ್ಯಯನ ಮಾಡೋದ್ರೊಳಗಾಗಿ ನಮ್ಮ ತಂದೆಯರು ಯಾಕೆ ಬೇಡ ಅಂದರು ಅದನ್ನು ಯೋಚನೆ ಮಾಡಿದೆ. ಅದು ಸುನ್ನಿ ಸಂಪ್ರದಾಯಕ್ಕೆ ಸ್ವಲ್ಪ ವಿರೋಧ ಇದೆ. ಅದು ಇಸ್ಲಾಂ ಏಕೇಶ್ವರವಾದ ಅವರು ಒಪ್ಪಿದರೂ ಕೂಡ ಇವತ್ತೂ ಕೂಡ ಸಾಮಾನ್ಯವಾಗಿ ನಿಮ್ಮನ್ನು ಹೆತ್ತ ತಾಯಿ ಅದೆಷ್ಟು ಹರಕೆ ಯಾವ್ಯಾವ ಸೂಫಿ ಸಂತರುಗಳಿಗೆ ಇದು ಮಾಡಿದಾರೋ ಗೊತ್ತಿಲ್ಲ. ಆ ಮಗು ಸಾಕಬೇಕಾದ್ರೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ, ತಂದೆಗೆ ಅದು ಗೊತ್ತಾಗಲ್ಲ. ಎಷ್ಟು ಕಡ್ಡಿ ನೀವು ಉಳಿಸಿದ್ದಾರೆ, ಎಷ್ಟು ಇದನ್ನು ಹೌದು ಪರ್ಕೆ ನೀವು ಉಳಿಸಿದ್ದಾರೆ, ಯಾವ್ಯಾವ ಸಂತರುಗಳಿಗೆ ಹರಕೆ ಹೊತ್ತಿದ್ದಾರೋ ಏನು ಕಥೆಯೋ. ನಿಜ ನಿಜ. ಅದು ಆ ಸಂಪ್ರದಾಯ. ಅದು ನಮ್ಮ ಸುನ್ನಿ ಸಂಪ್ರದಾಯಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ದ್ವೈತ ಮತ್ತು ಅದ್ವೈತ, ಈ ಶಬ್ದಗಳು ಕೇಳಿದಿರ. ದ್ವೈತ ಅಂದರೆ ನಮ್ಮ ಇಸ್ಲಾಂ ಧರ್ಮ ಪ್ಯೂರ್ ದ್ವೈತ. ಅದು ಆ ದೈವತ್ವದ ಪಕ್ಕಕ್ಕೆ ಯಾವ ವಸ್ತುವು ಈ ಸೃಷ್ಟಿಯ ಯಾವುದೇ ವಸ್ತುನು ಇಡೋ ಹಾಗಿಲ್ಲ. ನಾವು ದೇವರೇ ಬೇರೆ, ನಾವು ಸೃಷ್ಟಿಯಲ್ಲಿ ಸೇರ್ಕೊಂಡಿರುತ್ತೆ ಕ್ರಿಮಿಕೀಟಗಳು ಅಷ್ಟೇ ನಾವು. ಆದರೆ ಆ ಅದ್ವೈತ ಇದೆ. ಆ ಸೂಫಿನಲ್ಲಿ, ತಸವ್ವುಫ್ನಲ್ಲಿ ಅದ್ವೈತ ಇದೆ. ಅದ್ವೈತ ಅಂದರೆ ಬಹುಶಃ ಅದು ಎಲ್ಲ ಕಡೆನೂ ಕೂಡ ನಾವು ಭಗವಂತನ ಒಂದು ಇದನ್ನು ಮಾಡ್ಬೋದು. ಸರ್ವರೊಳಗೂ ಶಿವನ ಚೈತನ್ಯ ಉಂಟು, ಘಟದೊಳಗೆ ತೋರುವ ಸೂರ್ಯನಂತೆ. 1,000 ಗಡಿಗೆ ನೀರು ತುಂಬಿ ಅಲ್ಲಿ ಇಡಿ ನೀವು, 1000 ಗಡಿಗೆಲ್ಲೂ ಸೂರ್ಯ ಕಾಣ್ತಾನೆ. ಅದು ವಿಶೇಷತೆ ಅಲ್ಲಿ. ಒಂದೇ ಒಬ್ಬ ಸೂರ್ಯ ಇರೋದು, 1000 ಗಡಿಗೆಲ್ಲೂ ಸೂರ್ಯ ಹೇಗೆ ಬಂದ? ಒಬ್ಬನೇ ದೇವರ ಇದ್ದು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಆ ದೈವಾಂಶ ಸಂಭೂತರಾಗಿ ನಾವು ಒಂದೊಂದು ಅಂಶ ಇದೆ. ಅಂಶ ಸಂಭೂತರು ನಾವು ಮನುಷ್ಯರು. ಆ ಭಗವಂತನ ನೂರ ಪಾಕೆ ಮುಸ್ತಫಾ ಜಬ್ ಆ ಗಯಾ ಖಂದೀಲ್ ಮೇ, ನೂರು ಕಿ ಖಂದೀಲ್ ಥಿ ನೂರು ಥಾ ಖಂದೀಲ್ ಮೇ ಅಂತ ಒಂದು ಮಾತು. ಅದು ಅಂದರೆ ಖಂದೀಲ್ ಅಂದರೆ ಲ್ಯಾಂಪ್, ನೂರ್ ಅಂದರೆ ಜ್ಯೋತಿ. ಭಗವಂತನಿಗೆ ಆಕಾರವಿಲ್ಲ, ನಿರಾಕಾರ ನಾವು ಇದು ಮಾಡೋದು. ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ ನಿರಾಕಾರ ತತ್ವ ಇದೆ. ಶ್ವೇತಾಶ್ವತರೋಪನಿಷತ್ತು ಹೇಳುತ್ತೆ, ಏಕೋ ದೇವ ಸರ್ವಭೂತೇಷು ಗೂಢ. ಗೂಢವಾಗಿ ನಮ್ಮಲ್ಲಿ ಅದು ಇದೆ. ನಿರಾಕಾರೋ ನಿರ್ಗುಣೋ ನಿರ್ವಿಕಲ್ಪೋ ನಿಷ್ಪ್ರಪಂಚಕ. ಈ ಪ್ರಪಂಚದಲ್ಲಿ ಅವನು ಯಾವುದೇ ಆಕಾರದಲ್ಲಿ ಸಿಕ್ಕಲ್ಲ, ಆಕಾರವಿಲ್ಲ, ಅದಕ್ಕೆ ಸಮನಾದ್ಯಾವುದು ಇಲ್ವೂ ಇಲ್ಲ. ಇಲ್ಲಿ ನಾವಿಟ್ಟು ಏನೇ ಪೂಜೆ ಮಾಡಿ ಬೊಂಬಡಿ ಹೊಡ್ಕೊಂಡ್ರು ಅದೊಂದು 3 ಕಾಸು ಕೊಡಲ್ಲ ನಮಗೆ, ಕೊಟ್ಟಿಲ್ಲ ಇಲ್ಲಿವರೆಗೂ. ಅದೇ ಕಾರಣ ಇಸ್ಲಾಂ ಹುಟ್ಟಿದ್ದಕ್ಕೆ. ಅಷ್ಟನ್ನು ತಗೊಂಡೋಗಿ ಎಸ್ತರು ಅವರು, ಅವೇನೂ ಮಾಡಲಿಲ್ಲ ಅವರು ಎಸ್ತವರಿಗೆ. ಅದು ಅಂಥದ್ದು ಇದ್ದಾಗ ನಾವು ನಮ್ಮ ಈ ಸೂಫಿ ಸಂಪ್ರದಾಯಕ್ಕೆ ಶರಣ ಸಾಹಿತ್ಯ ಒಂದೇ ಒಂದು ಸಮೀಕರಣ ಆಗತಕ್ಕಂಥದ್ದು. ಅದ್ವೈತ ಸಿದ್ಧಾಂತ ಇದೆ ಅಲ್ಲಿ. ಶಿವನ
ಸರ್ವರೊಳಗೂ ಶಿವನ ಚೈತನ್ಯ ಇದೆ ಅನ್ನೋದಕ್ಕಂಥ ನಂಬಿಕೆ. ಅದು ಪ್ರಪತ್ತಿ ಮಾರ್ಗ ಅಂತ ಹೇಳ್ತಾರೆ ಅದಕ್ಕೆ. ಬಹುಶಃ ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳ ಹತ್ರ ಹೋದಾಗ ಈ ಸುಪ್ರಭಾತ ಅಂತ ಹಾಕ್ಕೊಳ್ತಾರೆ. ಚರಣಂ ಶರಣಂ ಪ್ರಪತ್ಯೆ, ಇದು ಕೇಳಿದಿರ ನೀವು? ಹೌದು ಹೌದು. ಅಷ್ಟಾದ್ರೂ ಕೇಳಿದಿರ? ಅದು ಇನ್ನೇನಾದ್ರು ಸಾಹಿತ್ಯ ಇದ್ಕೊಳ್ಳಿ. ಅದು ಚರಣಂ ಶರಣಂ ಪ್ರಪತ್ಯೆ, ಯಾರಿಗಾನ ಕೇಳಿ ಪ್ರಪತ್ತಿ ಅಂದ್ರೆ ಒಬ್ರು ಹೇಳೋದು ಪ್ರಪತ್ತಿ ಅಂತ. ಪ್ರಪತ್ತಿ ಅಂದ್ರೆ ನಾವು ಸರೆಂಡರ್ ಅಂತ. ಸರೆಂಡರ್. ಓಕೆ. ಆ ಮಹಾಶಕ್ತಿಗೆ ನಾವು ಸರೆಂಡರ್ ಆಗೋದು. ಸರ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಮಗೆ ನಮ್ಮ ಇದರ ಧರ್ಮದ ಬಗ್ಗೆನೇ ಗೊತ್ತಿಲ್ಲದಲ್ಲಿರೋ ಅದೆಷ್ಟೋ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ, ಅದೆಷ್ಟೋ ವಿಷಯಗಳನ್ನ ಎಳೆಯಾಗಿ ನಮಗೆ ಹೇಳ್ತಾ ಇದ್ದೀರಿ. ತುಂಬಾ ಖುಷಿ ಆಗುತ್ತೆ ಸರ್. ನಿಮ್ಮ ಸಾಹಿತ್ಯ ಕೃಷಿ ಆಗಿರಬಹುದು, ನಿಮ್ಮ ಬೇರೆ ಕೃಷಿ ಆಗಿರಬಹುದು, ಇದೆಲ್ಲವೂ ಕೂಡ ಅಪಾರವಾದ ಜ್ಞಾನ ಸಂಪತ್ತಿನಿಂದ ಕೂಡಿದೆ. ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಈ ಎಲ್ಲ ಸಾಹಿತ್ಯ ಕೃಷಿಯ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡ್ತಾ ಹೋಗ್ತೀವಿ. ಈಗ ನಮ್ಮ ಶುಭೋದಯ ಕರ್ನಾಟಕದಲ್ಲಿ ಗಾಂಧೀಜಿಯವರ ಒಂದು ಮಾತು. ಮಹಾತ್ಮರ ಮಾತುಗಳನ್ನು ಕೇಳಿದ ನಂತರ ಈಗ ನಾವು ಹಮೀದ್ ಸರ್ ಜೊತೆಗೆ ಮತ್ತೆ ಮಾತನ್ನ ಮುಂದುವರಿಸ್ತಾ ಇದ್ದೀವಿ. ಸರ್ ಹೇಳಿದ್ರಿ ಸೂಫಿ ಕಡೆ ನಿಮ್ಮ ಒಲವು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋವಂಥದ್ದು. ಅದಾದ ನಂತರ ಅದರಲ್ಲಿ ಡೀಪ್ ಆಗಿ ಅಧ್ಯಯನ, ಹಾಗೆ ಸೂಫಿ ಪಥ ಮತ್ತು ಶರಣ ಪಥ, ಸೊ ಇದೆಲ್ಲದ್ರ ಬಗ್ಗೆ ತುಲನಾತ್ಮಕವಾದಂಥ ಒಂದು ಅಧ್ಯಯನವನ್ನು ಮಾಡಿ ಅದ್ರ ಬಗ್ಗೆ ಒಂದು ಪ್ರಬಂಧವನ್ನು ಕೂಡ ನೀವು ಮಂಡಿಸುವಂಥದ್ದು. ಸೊ ಈ ಅಧ್ಯಯನ ಕೃಷಿ ಹೇಗೆ ಸಾಕ್ತು? ಈ ಅಧ್ಯಯನವನ್ನೆಲ್ಲ ಹೇಗೆ ಮಾಡ್ತಾ ಬಂದ್ರಿ? ಇದ್ರ ಕಡೆ ಎಲ್ಲ ನಿಮ್ಮ ಒಲವು ಇದೆಲ್ಲವೂ ಕೂಡ ಹೇಗೆ, ಈ ಹಾದಿ ಹೇಗೆ ನಡೀತು? ಅದೇ ಈ ಸೂಫಿ ಸಂಪ್ರದಾಯಕ್ಕೆ ಭಾರತದಲ್ಲಿ ಯಾವುದಾದ್ರೂ ಸಂಬಂಧ ಇದೆಯಾ, ಇದು ನನ್ನ ಮುಖ್ಯ ಉದ್ದೇಶವಾಗಿತ್ತು. ಓಕೆ. ನಮ್ಮ ಇಸ್ಲಾಂ ಧರ್ಮಕ್ಕೆ ಹೋಲುವಂಥ ಧರ್ಮಗಳು ಯಾವುವು ಇದಾವೆ ಭಾರತದಲ್ಲಿ? ಹೆಚ್ಚು ಕಡಿಮೆ ಎಲ್ಲ ಧರ್ಮಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾತುಗಳನ್ನೇ ಹೇಳಿವೆ. ನಿಜ. ಯಾವ ಧರ್ಮನೂ ಕೂಡ, ಧರ್ಮ ಅನ್ನೋ ಶಬ್ದವೇ ಅದರಲ್ಲಿ ಅರ್ಥ ಇದೆ, ಅದು ಅತ್ಯುತ್ತಮವಾಗಿರ್ತಕ್ಕಂಥ ದಾರಿ ತೋರಿಸಿರೋದು ಅದು ಅಂತ. ನಾವು ಯಾವುದನ್ನು ತಿರಸ್ಕಾರ ಮಾಡೋ ಹಾಗೆ ಇಲ್ಲ. ನಾವು ನೋಡದೆ ಕೇಳದೆ ಸರಿಯಾಗಿ ಅಧ್ಯಯನ ಮಾಡದೆ ತಪ್ಪು ತಿಳ್ಕೊಂಡು ನಾವು ತಪ್ಪು ದಾರಿ ಜನಗಳಿಗೆ ಹೇಳ್ತಾ ಇದ್ದೀವಿ. ಈ ದ್ವೇಷ ಭಾವನೆ ಬೆಳೆಸ್ತಾ ಇದ್ದೀವಿ ಹೊರತು ಖಂಡಿತವಾಗೂ ಓದ್ಬಿಟ್ರೆ ಸರಿಯಾಗಿ ತಿಳ್ಕೊಂಬಿಟ್ರೆ ಧರ್ಮದಲ್ಲಿ ಎಂಥ ಅದ್ಭುತವಾದ ಜ್ಞಾನ ಇದೆ ಅನ್ನೋದಕ್ಕಂಥದ್ದು ನಾವು ನೋಡ್ಬೋದು. ಎಲ್ಲ ಧರ್ಮಗಳಲ್ಲೂ ಇದೆ. ಹಾಗೆಯೇ ಈ ಸೂಫಿ ಈ ತತ್ವ ನಮ್ಮ ಭಾರತದ ಯಾವ ಇದಕ್ಕೆ ಹೋಲುತ್ತೆ? ಯಾಕಂದರೆ ಹಿಂದೂ ಧರ್ಮದಲ್ಲಿ ಅವರು ಆಸ್ತಿಕರೇ, ಅವ್ರ ದೈವತ್ವವನ್ನು ನಂಬ್ತಾರೆ. ಅದ್ವೈತದಲ್ಲಿ ದೈವತ್ವವನ್ನು ನಂಬಿದರೂ ಕೂಡ ನಾನೇ ದೇವರು ಅನ್ನೋ ಮಟ್ಟಕ್ಕೂ ಹೋಗ್ತಾರೆ ಅವರು. ನಮ್ಮ ಸೂಫಿ ಇದರಲ್ಲೂ ಕೂಡ ಆ ಭಾವನೆ ಇದೆ. ನನಗೂ ತೂ ಮೈ ತೂ, ನಾನು ನೀನೇ, ನೀನು ನಾನೇ, ಅಂಶಾಂಶಿ ಸಂಭೂತರು ನಾವು ಅಂತ. ಅಂದರೆ ಆ ಜ್ಯೋತಿ ನಮ್ಮಲ್ಲಿದೆ, ನಾವು ಮತ್ತೆ ಹೋಗಿ ಅಲ್ಲೇ ಸೇರ್ತೀವಿ. ನಮ್ಮ ಈ ಅದ್ವೈತ ತತ್ವ ಭಾರತದ ನಮ್ಮ ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ. ಅವರು ಬಹಳ ಚೆನ್ನಾಗಿ, ನಾ ಪಾಪಂ ನಾ ಪುಣ್ಯಂ ಚಿದಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಶಿವೋ ಅಹಂ, ನಾನೇ ಶಿವ, ಶಿವನೇ ನಾನು. ಹಿಂದೂ ಧರ್ಮದಲ್ಲೂ ಅದ್ವೈತ ತತ್ವದಲ್ಲಿ ಆ ಭಾವನೆ ಇದೆ. ಪಾಪ ಪುಣ್ಯಗಳ ವಿಚಾರ ಬೇರೆ, ಆದರೆ ನಾನೇ ದೈವತ್ವದ ಮಟ್ಟಕ್ಕೆ ಹೋಗಬಲ್ಲೆ. ಆಮೇಲೆ ಶರಣರಲ್ಲಿ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು, ಸಾವೆಂಬುದು ಸ್ವಯವಲ್ಲ, ಲಿಂಗದಿಂದ ಉದಯಿಸಿದ ಲಿಂಗೈಕ್ಯಂಗೆ ಲಿಂಗದಲ್ಲಿ ಎಲ್ಲದೆ ಬೇರೆ ಮತ್ತೊಂದು ಎಳೆ ಉಂಟೇ ಕೂಡಲ ಸಂಗಮ ದೇವ. ಆ ಲಿಂಗ ಅಂದರೆ ಇನ್ಯಾವುದು ಶರೀರದ ಭಾಗ ಅಲ್ಲ. ಅದನ್ನು ಅಲ್ಲಮಪ್ಪ ಬರಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಲಿಂಗವೆಂಬುದೊಂದು ಅನಂತದ ಹೆಸರು, ಅನಂತ ಶಕ್ತಿಗೆ ಲಿಂಗ ಅಂತಾರೆ ಅಂತ. ನಾವು ಸತ್ತ ಮೇಲೆ ನಾವು ಲಿಂಗದಿಂದ ಬಂದಿದ್ದೀವಿ, ಲಿಂಗದಲ್ಲೂ ಹೋಗಿ ಸೇರ್ಕೊಂಡ್ಬಿಡ್ತೀವಿ, ಲಿಂಗೈಕ್ಯ ಆಗ್ತೀವಿ ಅಂತ ಹೇಳ್ತಾರೆ. ನಮ್ಮ ಧರ್ಮದಲ್ಲೂ ಒಬ್ಬರು ಸ್ತ್ರೀ ಮಹಿಳಾ ರಾಬಿಯಾ ಬಸರಾ ಅಂತ, ಅವರು ಸೂಫಿ ಸಂತರವರು. ಭಗವಂತನ ಅವರು ನಮ್ಮ ಖುರಾನ್ನಲ್ಲೂ ಕೂಡ ಒಳ್ಳೆ ಇದಿದೆ. ಔಲಿಯಾಗಳು ಅಂತ ಅಂದರೆ, ಸೂಫಿಗಳು ಅಂದರೆ
ಭಗವಂತನೇ ಖುರಾನ್ನಲ್ಲಿ ಹೇಳಿದ್ದಾನೆ, ಸೂರಾಯ ಯೂನುಸ್ ಅನ್ನತಕ್ಕಂಥ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅಂದರೆ ಭಗವಂತ ಅಲ್ಲಿ, ನನ್ನ ಹತ್ತಿರದವರು ಅವರೆಲ್ಲ, ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಅರ್ಥದಲ್ಲಿ ಆ ರಾಬಿಯಾ ಹೇಳ್ತಾರೆ ಸೂಫಿ, ನಾನು ನೋಡಪ್ಪ, ನಿನ್ನ ಸ್ವರ್ಗನೂ ನನಗೆ ಬೇಡ, ನಿನ್ನ ನರ್ಕನೂ ನನಗೆ ಬೇಡ. ನೋಡು, ನರ್ಕಕ್ಕೆ ನನ್ನ ನೀರು ತೊಗೊಂಬಂದು ಸುರಿದು ಬಿಡ್ತೀನಿ ನಿನ್ನ ನರ್ಕಕ್ಕೆ, ಆಮೇಲೆ ಸ್ವರ್ಗಕ್ಕೆ ಬೆಂಕಿ ಹಚ್ಚಿಬಿಡ್ತೀನಿ. ಅವೆರಡೂ ನನಗೆ ಬೇಡ. ನೀನು ನನಗೆ ನಿನ್ನ ಜ್ಯೋತಿಯಿಂದ ನಾನು ಹುಟ್ಟಿದ್ದೀನಿ, ನಾನು ಮತ್ತೆ ಬಂದು ನಿನ್ನ ಜ್ಯೋತಿ ಒಳಗೆ ಸೇರ್ಕೊಳ್ತೀನಿ, ನಾನು ನೀನೇ ಆಗ್ತೀನಿ ಅಷ್ಟೇ. ಅಲ್ಲಿ ಬಹಳ ಅರ್ಥಗರ್ಭಿತವಾದ ಒಂದು ಶಬ್ದ ಇದೆ, ಬಯಲು ಅಂತಾರೆ ಶರಣರು, ಬಯಲಾಗೋದು ಅಂತ. ಈಗ ನಾವು ನೀರಿನಲ್ಲಿ ಒಂದು ತಟ್ಟೆಯಲ್ಲಿ ನೀರು ತಗೊಂಬ ತುಂಬ ತುಂಬ್ಕೊಂಬಿಟ್ಟು ಒಂದು ಹನಿ ಅದರಲ್ಲಿ ಹಾಕಿದರೆ ಆ ಹನಿ ನೀರಿನಲ್ಲಿ ಬಿದ್ದು ನೀರು ಸೇರ್ಕೊಂಡ್ಬಿಡುತ್ತೆ. ಅಷ್ಟೇ ಅಲ್ಲ, ಅಲೆ ಅಲೆಯಾಗಿ ರೌಂಡಾಗಿ ಬಯಲಾಗುತ್ತೆ. ಬಯಲು ನೀರು ಆದ್ದು ನಿಜ. ಆ ಸಮುದ್ರಕ್ಕೆ ನಾವೊಂದು ಚಂಬು ನೀರು ಸುರಿದ್ರೆ ಆ ನಮ್ಮ ಚಂಬಿನ ನೀರು ಸಮುದ್ರವೇನೋ ಆಯಿತು. ಅಷ್ಟೇ ಅಲ್ಲ, ಅದು ಎಲ್ಲ ಕಡೆನೂ ಹರಡ್ತು, ಬಯಲಾಯಿತು. ಬಯಲು ಅಂತಾರೆ ಕೊನೆಗೆ ಶರಣರು. ನಾವು ಲಿಂಗೈಕ್ಯರಾದರೆ ನಾವು ಬಯಲಾಗ್ಬಿಡ್ತೀವಿ. ನಾನೇ ಆ ಚಂಬು ನೀರೀಗ ಸಮುದ್ರ ಆಗಿದೆ. ಈ ಅಂಶ, ಜೀವಾಂಶ, ಆತ್ಮ ಪರಮಾತ್ಮಲ್ಲಿ ಸೇರಿ ಪರಮಾತ್ಮನೇ ಆಗಿದೆ. ಇದು ಬಹುಶಃ ಶರಣರ ಅತ್ಯುನ್ನತವಾಗಿರ್ತಕ್ಕಂಥ ಷಟ್ಸ್ಥಲದ ಅಂತಿಮ ಐಕ್ಯ ಸ್ಥಳದಲ್ಲಿ ಅವ್ರು ನಂಬತಕ್ಕಂಥದ್ದು. ಅದಕ್ಕೆ ಪ್ರಪತ್ತಿ ಮಾರ್ಗ ಅಂತ ಹೇಳ್ತಾರೆ. ಪ್ರಪತ್ತಿ ಅಂದರೆ ಶರಣ ಅಂತ, ಸರೆಂಡರ್. ನಿನ್ನಲ್ಲಿ ನಾನು ಸೇರ್ಕೊಂಡ್ಬಿಟ್ಟೆ, ನನಗೆ ಸ್ವರ್ಗನೂ ಬೇಡ ನರ್ಕನೂ ಬೇಡ, ನಾನು ಅಲ್ಲಿ ಹೋಗಿ ನಾನು ಬಂದಿದೆಯಾ, ಅಲ್ಲಿಂದ ಬಂದಿದ್ದೀನಿ, ನಿನ್ನಲ್ಲೇ ಸೇರ್ಕೊಳ್ತೀವಿ. ಇದು ಸೂಫಿ ತತ್ವ ಮತ್ತು ಶರಣ ತತ್ವ ಎರಡೂ ಕೂಡ ಒಂದೇ ಒಂದು ಕೂದಲಿನಷ್ಟು ವ್ಯತ್ಯಾಸವಿಲ್ಲ. ನಿಮ್ಮ ಇಡೀ ಸಂಶೋಧನೆಯನ್ನ ನಮಗೆ 5 ನಿಮಿಷದಲ್ಲಿ ಎಷ್ಟು ಸರಳವಾಗಿ ತಿಳಿಸಿದ್ದೀರಿ ಅಂದರೆ ಬಹುಶಃ ಇದನ್ನು ಮತ್ತಷ್ಟು ಗಾಢವಾಗಿ ಓದಿ ಇದನ್ನು ಅರ್ಥ ಮಾಡ್ಕೊಳ್ಳುವಂಥ ಹಂಬಲ ನಮಗೀಗ ಶುರುವಾಗಿದೆ. ಯಾಕಂದರೆ ಎಷ್ಟೋ ವರ್ಷಗಳ ನಿಮ್ಮ ಈ ಸಂಶೋಧನೆ ಆಗಿರಬಹುದು, ನಿಮ್ಮ ಈ ಸಾಹಿತ್ಯ ಕೃಷಿಯನ್ನು ಎಷ್ಟು ಸರಳವಾಗಿ 5 ನಿಮಿಷದಲ್ಲಿ ನಮ್ಮಂಥವ್ರಿಗೂ ಕೂಡ ಗೊತ್ತಾಗೋ ಹಾಗೆ ಹೇಳಿದ್ದೀರಿ. ನಿಮ್ಮ ಅನುವಾದ ಕೃತಿಗಳ ಬಗ್ಗೆ ನಮಗೆ ಹೇಳ್ತೀರಾ? ಈ ಅನುವಾದಗಳನ್ನು ಮಾಡಿದ್ದೀರಿ, ಅನೇಕ ಕೃತಿಗಳನ್ನು, ಹಿಂದಿಗಾಗಬಹುದು ಅಥವಾ ಹಿಂದಿಯಿಂದ ಕನ್ನಡಕ್ಕಾಗಿರಬಹುದು. ಯಾಕೆ ಎಂತಹ ಕೃತಿಗಳನ್ನು ನೀವು ಆರಿಸ್ಕೊಂಡ್ರಿ? ಅನುವಾದ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನಮ್ಮ ಶರಣರಲ್ಲಿ ಈ ಬಸವ ಪಥದಲ್ಲಿ ಒಂದು ಸ್ವಲ್ಪ ಹೆಸರುವಾಸಿ ಆಗಿರ್ತಕ್ಕಂಥವ್ರು ಚಿತ್ರದುರ್ಗ ಜಿಲ್ಲೆ ಈ ತರಳಬಾಳು ಸಂಸ್ಥೆ ಇದೆ. ಅಲ್ಲಿ ಸಾಣೇಹಳ್ಳಿ ಅಂತ ಇನ್ನೊಂದು ಮಠ ಇದೆ. ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿಯವರು ಒಂದು ನಾಟಕ ಬರೆದಿದ್ದಾರೆ, ಭಾಳ ಚೆನ್ನಾಗಿದೆ. ಬಸವಣ್ಣವ್ರ ಬಗ್ಗೆ, ಅವ್ರ ಜೀವನದ ಬಗ್ಗೆ ನಾಟಕ ಬರೆದಿದ್ದಾರೆ. ಅದರ ಶೀರ್ಷಿಕೆ ಜಂಗಮದೆಡೆಗೆ ಅಂತ. ಅವ್ರೇನು ಮಾಡಿದರು, ಅವ್ರದ್ದೊಂದು ವೃತ್ತಿ ಇದೆ, ಅವ್ರ ನಾಟಕಗಳು ಅಂದರೆ ಬಹಳ ಆಸೆ ಅವರಿಗೆ. ಅದನ್ನು ಬರೀ ಕರ್ನಾಟಕದಲ್ಲೇ ಕನ್ನಡದಲ್ಲೇ ನಾಟಕ ಆಡಿಸೋದು ಬೇಡ, ಬಸವಣ್ಣವರ ಬಗ್ಗೆ ಭಾರತದಲ್ಲೂ ಕೂಡ ತಿಳಿಸೋಣ ಅನ್ನೋದು ಬಹಳ ಮಹತ್ವಾಕಾಂಕ್ಷೆ ಅವರು ಇಟ್ಕೊಂಡಿರ್ತಕ್ಕಂಥ ಸ್ವಾಮಿಗಳು. ಅಂದರೆ ನನಗನ್ಸೋದು ಬೇರೆ ಸ್ವಾಮಿಗಳು ಯಾರು ತಪ್ಪು ತಿಳ್ಕೊಬಾರ್ದು, ಅವರು ಒಬ್ಬರೇ ಆ ಶ್ರಮ ಪಡ್ತಾ ಇರೋದು. ಅವ್ರು ಏನು ಮಾಡಿದರು, ಹಮೇದ್ ನೀವು ಬನ್ನಿ ಅಂತ ಸ್ಪೀಚಿಗೆ ಕರೆಸಿದ್ರು ಅಷ್ಟೇ. ಅಲ್ಲಿ ಸ್ಪೀಚ್ ಆಯಿತು, ನಂದೊಂದು ನಾಟಕ ಇದೆ, ಹಿಂದಿಗೆ ಮಾಡಿಕೊಡಿ. ಖಂಡಿತವಾಗಿ ಮಾಡಿಕೊಡ್ತೀನಿ ಸರ್. ಅದನ್ನು ತಗೊಂಡೆ ನಾನು. ಸುಮಾರು ಒಂದು 4-5 ತಿಂಗಳು ಆಯಿತು ಅದು ಪೂರ್ತಿ ಅದನ್ನೆಲ್ಲ ಹಿಂದಿಗೆ ಮಾಡಬೇಕಾಯ್ತು. ಅಂದರೆ ಅದನ್ನು ನಾನು ಜಂಗಮದೆಡೆಗೆ ಅನ್ನೋ ನಾಟಕ, ಜಂಗಮ್ ಕಿ ಓರ್ ಅಂತ, ಅವರಲ್ಲ ಅದು ಓರ್ ಕಡೆಗೆ, ಆ ಜಂಗಮದೆಡೆಗೆ ಅನ್ನೋದ್ಕಂಥದ್ದನ್ನು ಜಂಗಮ್ ಕಿ ಓರ್ ಅಂತ ಶೀರ್ಷಿಕೆ ಮಾಡಿ ಹಿಂದಿಯಲ್ಲಿ ಮಾಡಿಕೊಟ್ಟೆ. ಆ ನಾಟಕವನ್ನು ಯಾರೋ ಉತ್ತರ ಭಾರತದಿಂದಲೇ ಹಿಂದಿಯವ್ರನ್ನ ಕರೆಸಿ ಅಲ್ಲಿ ಅವರು ಟ್ರೈನಿಂಗ್ ಕೊಟ್ಟು ನಮ್ಮ ಕನ್ನಡಿಗರನ್ನೇ
ಅಲ್ಲಿ ದ್ಯಾಮೇಶ್ ಅಂತ ಒಬ್ಬ ಹಿಂದಿ ಅಧ್ಯಾಪಕರು ಇದ್ದಾರೆ, ಅವ್ರನ್ನೇ ಬಸವಣ್ಣ ಪಾತ್ರ ಮಾಡಿಸ್ಬಿಟ್ಟು ನನ್ನ ಮಿತ್ರರು ಅವರು ಅದನ್ನು ಭಾಳ ಚೆನ್ನಾಗಿ ಕಲಿಸಿದ್ರು. ಕಲಿಸಿ ಇಲ್ಲೇ ಬೆಂಗಳೂರಿನಲ್ಲೇ ನನಗೆ ಕರೆಸಿದ್ರು, ನೋಡಿ ಬರ್ರಪ್ಪ ನಿಮ್ಮ ನಾಟಕ ನೀವು ಅನುವಾದ ಮಾಡಿರೋದು, ಈಗ ನಾನು ಆಲ್ ಓವರ್ ಇಂಡಿಯಾ ನಾನು ತಗೊಂಡು ಹೋಗ್ತೀನಿ ಅಂತ ಸ್ವಾಮೀಜಿಯವರು ಮಾಡಿದರು. ಮಾಡಿದೆ, ಬಂದು ನೋಡಿದೆ, ಬಹಳ ಚೆನ್ನಾಗಿ ಅಭಿನಯ ಕೊಟ್ಟರು ಅವರು. ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಆಗ ತಗೊಂಡು ಸುಮಾರು 57 ಕಡೆನೋ ಏನೋ ಇಡೀ ಭಾರತದಲ್ಲಿ ಬಸವಣ್ಣವ್ರ ಬಗ್ಗೆ ಅತ್ಲ ಕೇಳೋರಂತೆ. ಕ್ಯಾ ಬಸವಣ್ಣ ಏಕ್ ಮಹಾತ್ಮ ಥಾ ಕರ್ನಾಟಕ ಮೇ. ಆದರೆ ಇಲ್ಲಿ ನಾವು ಯೋಚನೆ ಮಾಡೋದಿದೆ, ಇಲ್ಲಿ ಹೌದು ನಮ್ಮ ಕರ್ನಾಟಕದಲ್ಲಿ ಕೇವಲ ಕನ್ನಡ ಭಾಷೆ ಒಂದೇ ಅಲ್ಲ ಇಲ್ಲಿ ಹುಟ್ಟಿರೋದು, ಉರ್ದು ಭಾಷೆನೂ ಕರ್ನಾಟಕದಲ್ಲಿ ಹುಟ್ಟಿರೋದು, ಉತ್ತರ ಭಾರತದಲ್ಲ. 13ನೇ ಶತಮಾನದಲ್ಲಿ ಅಮೀರ್ ಖುಸ್ರೋ ಶುರು ಮಾಡಿದ್ದು ಬೀಜ ಕರ್ನಾಟಕಕ್ಕೆ ಬಂದು ನಮ್ಮ ಇವರು ಆದಿಲ್ ಶಾಹಿ ಸುಲ್ತಾನರ ಕಾಲದಲ್ಲಿ ಉರ್ದು ಇಲ್ಲಿ ಬೆಳೀತು. ಇವತ್ತು ಇಡೀ ಜಗತ್ತಿನಲ್ಲಿದೆ ಆ ಭಾಷೆ, ಹೌದು ಇಡೀ ಜಗತ್ತಿನಲ್ಲಿದೆ. ಕನ್ನಡ ಹುಟ್ಟಿ ಅದನ್ನು ಸಂಶೋಧನೆ ಮಾಡಿದೆ ನಾನು ಮೊನ್ನೆ, ಅದು ಪ್ರಿಂಟ್ ಆಗಿದೆ, ಬಹಳ ಎಲ್ಲ ಕಡೆಯಿಂದಲೂ ಅಪ್ರಿಷಿಯೇಟ್ ಬಂತು. ಇನ್ನೂ ನೀವು ಒಂದು ಮೈಲಿಗಲ್ಲಿ ಮುಂದಕ್ಕೆ ಹೋಗ್ಬಿಟ್ರಿ, ಯಾರೂ ಮಾಡಿಲ್ಲ ಇಲ್ಲಿವರೆಗೂ ಅಂತ. 5000 ವರ್ಷದ ಇತಿಹಾಸ ನಾನು ಕೊಡ್ತೀನಿ, ಬನ್ನಿ ನಮ್ಮ ಮನೆಗೆ ಅಂತ. 5000 ವರ್ಷ ಕನ್ನಡದ ಲಿಪಿ ಮತ್ತು ಭಾಷೆಗೆ ಈ ಭಾಷಣಕ್ಕೆ ನಿಂತವರೆಲ್ಲ ನಮ್ಮ ಎಷ್ಟೋ ವಿದ್ವಾಂಸರುಗಳು ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸವಿದೆ, ಅದು ಸುಳ್ಳು ಅವ್ರು ಹೇಳ್ತಾ ಇರೋದು. ಹಲ್ಮಿಡಿ ಶಾಸನಕ್ಕೆ 1500 ಇರೋದು, 2000 ಯಾವ ಆಧಾರದ ಮೇಲೆ ಹೇಳ್ತಾಳೋ ಅವ್ರಿಗೆ ಆಧಾರವೂ ಗೊತ್ತಿಲ್ಲ. ಇದನ್ನು ನಾನು ಖಂಡಿತವಾಗೂ ಹೇಳ್ತೀನಿ. ಕನ್ನಡದ ಲಿಪಿ ಮತ್ತು ಭಾಷೆಗೆ 5000 ವರ್ಷಗಳ ಇತಿಹಾಸ ಕೊಡ್ತೀನಿ ನಾನು, ನಮ್ಮ ಮನೆಗೆ ಬಂದು ಕೇಳಲಿ. ಯಾವ ಆಧಾರದ ಮೇಲೆ? ಆಧಾರ ಹಿಂದಿ ಭಾಷೆಲ್ಲ ಅದು ಡಾಕ್ಟರ್ ರಾಮಧಾರಿ ಸಿಂಹ ದಿನಕರ್ ಅನ್ನೋದ್ಕಂಥವ್ರು ಬಹಳ ದೊಡ್ಡ ವಿದ್ವಾಂಸರು ಡೆಲ್ಲಿಯಲ್ಲಿ. ಅವರು ಬರೆದಿರೋದು ಒಂದು ಸಂಸ್ಕೃತಿಗೆ 4 ಅಧ್ಯಾಯ ಅನ್ನೋದ್ಕಂಥ ಒಂದು ಗ್ರಂಥ ಇದೆ ನನ್ನ ಹತ್ರ. ಅದು ಅಕಸ್ಮಾತ್ ನಾನು ಓದ್ತಾ ಕೂತಿದ್ದೆ, ಏನೋ ಭಕ್ತಿ ವಿಚಾರದಲ್ಲಿ ಓದ್ತಾ ಕೂತಾ ಕನ್ನಡನ ಶಬ್ದ ಕಾಣ್ತು. ಅರೆ ಕನ್ನಡ ಅಂತ ಯಾಕೆ ಬಂತು, ಹಿಂದಿಯ ಲಿಪಿಲಿ ಇದೆಯಲ್ಲ ಅದು, ಇಲ್ಲೇನೋ ಇದೆ ಅಂತ ಮತ್ತೆ ಅದನ್ನ ಹಿಂದೆ ಮುಂದೆ ತಿರುಗಿಸಿ ನೋಡಿದೆ, ನನಗೆ ಮೂಲ ಬೇರು ಸಿಕ್ಬಿಡ್ತು. ಬರದೆ ಅದನ್ನು ಕೂತ್ಕೊಂಡು. ಅದರ ಜೊತೆಗೆ ನಮ್ಮ ಒಬ್ಬ ಪ್ರೈಮರಿ ಸ್ಕೂಲು 7ನೇ ತರಗತಿವರೆಗೂ ಪಾಠ ಮಾಡ್ತಾ ಇದ್ದ ಒಬ್ಬರ ಎಲ್ ಶಾಮಣ್ಣ ಶೆಟ್ಟಿ ಅಂತ ಹೇಳಿಬಿಟ್ಟು ಒಬ್ಬರು ಅಧ್ಯಾಪಕರು, ನನ್ನ ಸಂಶೋಧನೆಗಳಿಗೆ ಅವರೇ ಕಾರಣ. ಪ್ರೈಮರಿ ಮೇಷ್ಟ್ರ್ ಆಗಿದ್ದರೂ ಕೂಡ ಅವ್ರ ಪಾಠ ಕೇಳಬೇಕು, ಇವತ್ತು ಕಾಲೇಜ್ನಲ್ಲೂ ಅಂಥವ್ರು ಇಲ್ಲ. ಅವರು ಮತ್ತೊಂದು ಪುಸ್ತಕನೂ ಕೊಟ್ಟರು ನನಗೆ, ಇದನ್ನು ತಗೊಳ್ರಪ್ಪ, ನಿಮಗೆ ಬಾರೋ ಹೋಗೋ ಅನ್ನೋಕ್ಕಾಗಲ್ಲ, ನಾನು ಶಿಷ್ಯ ಅವರಿಗೆ, ನನಗೆ ಒದ್ದಿದ್ದಾರೆ, ಆದರೂ ಗುರು ಅಲ್ವೇ, ಆದರೂ ಕೂಡ ಇಲ್ಲರಿ ತಗೊಳ್ರಪ್ಪ, ಇದನ್ನು ಓದಿ ಒಂದು ಏನಾರ ಮಾಡ್ರಿ ಅಂತ ಒಂದು ಪುಸ್ತಕ ಕೊಟ್ಟರು. ಅದು ಕುಮಿದೇಂದು ಮುನಿ ಅನ್ನೋದ್ಕಂಥವ್ರು ಬರೆದಿರತಕ್ಕಂಥ ಪುಸ್ತಕದ ಹೆಸರು ಸಿರಿಭೂವಲಯ ಅಂತ. ಕೇಳಿದಿರೋ ಹೇಗೋ ಸರ್? ಇದು ಎಷ್ಟನೇ ಶತಮಾನದ್ದು ನೀವು ಹೇಳಿದ್ರೆ ನಾವು ಕೇಳಿರ್ತೀವೋ ಇಲ್ವೋ ಅಂತ ಗೊತ್ತಾಗುತ್ತೆ. ಕೇಳಿಲ್ಲ. ಆ ಸಿರಿಭೂವಲಯ ಚಿಕ್ಕಬಳ್ಳಾಪುರದ ಒಬ್ಬ ಜೈನ ಮುನಿ ಇದ್ದದ್ದಲ್ಲಿ, ನಮ್ಮ ಕರ್ನಾಟಕದವರೇ ಅವರು. ಕನ್ನಡದ ಬಗ್ಗೆ ಬಹಳ ಸಂಶೋಧನೆ ಮಾಡಿ ಬರೆದಿದ್ದಾರೆ. ಕನ್ನಡಕ್ಕೆ ಜೈನರು ಕೊಟ್ಟಿರೋ ಅಷ್ಟು ಕೊಡುಗೆ ಬಹುಶಃ ಇನ್ಯಾರೂ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ, ಇನ್ಯಾರನ್ನೂ ಹೇಳೋ ಹಾಗೆ ಇಲ್ಲ. ಬೌದ್ಧರು ಇಲ್ಲ, ಇನ್ಯಾವ ಜನಾಂಗನೂ ಕನ್ನಡಕ್ಕೆ ಜೈನರು ಕೊಟ್ಟಿರೋ ಅಷ್ಟು ಕೊಡುಗೆ ಕೊಟ್ಟಿಲ್ಲ. ಅದನ್ನು ನೋಡಿ ಇದನ್ನು ನೋಡಿಬಿಟ್ಟು ನಾನೆಲ್ಲ ಮತ್ತೊಂದು ಬರೆದೆ, ಅದು ಪ್ರಿಂಟ್ ಆಯಿತು. ಭಾಳ ಜನ ಅಪ್ರಿಷಿಯೇಟ್ ಮಾಡಿರು. 1 ಮೈಲಿ ಮುಂದಕ್ಕೆ ಹೋಗಿದ್ದೀರಾ ನೀವು, ನಮಗೆ ಗೊತ್ತೇ ಇಲ್ಲ 4-5 ಇದೆ ಅಂತ ಹೇಳಿಬಿಟ್ಟು. ಅಲ್ಲಿ ಏನಿದೆ ಅಂದರೆ, ಋಗ್ವೇದದಲ್ಲಿ ಋಷಭದೇವನ ಹೆಸರಿದೆ. ಜೈನ ಪ್ರಪ್ರಥಮ ತೀರ್ಥಂಕರ ಋಷಭದೇವ, ಭರತ ಬಾಹುಬಲಿ ತಂದೆ, ಅವನೇ ಮೊದಲನೇ ಜೈನ ಮೂಲ. ಆತನ ಮಕ್ಕಳು 2 ಗಂಡು 2 ಹೆಣ್ಣು. ಬಾಹುಬಲಿ ಭರತ ಗಂಡು, ಅವರಿಗೆ ಅವರು ಸನ್ಯಾಸ ತಗೊಳ್ಳುವಾಗ ಗಂಡು ಮಕ್ಕಳಿಗೆ ಅವರ ಆಸ್ತಿ ಹಂಚಿಕೊಟ್ಟು ಕಳಿಸ್ಬಿಟ್ರು. ಹೆಣ್ಮಕ್ಳು ಕೇಳಿರು, ನಮಗೇನು ಕೊಡ್ತೀರಾ ಅಂತ.
ಅದಕ್ಕೂ ಈಗಲೂ ಕೂಡ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಬ್ರಾಹ್ಮಿ ಅನ್ನೋದ್ಕಂತ ಶಬ್ದ ಇದೆ. ಹೌದು. ಕೇಳಿದಿರ ನೀವು ಅದನ್ನು? ಕನ್ನಡ ಬ್ರಾಹ್ಮಿ ಲಿಪಿ ಅಂತಾರೆ. ಈ ಬ್ರಾಹ್ಮಿನೇ ಋಷಭದೇವನ ಹಿರಿ ಮಗಳು, ಎರಡನೇ ಮಗಳು ಸುಂದರಿ ಅಂತ. ಬ್ರಾಹ್ಮಿಗೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನೋದ್ಕಂಥದ್ದಕ್ಕೆ 0, ಶೂನ್ಯ, 0. ಆ 0ನ ಕರೆಕ್ಟ್ ಮಧ್ಯಕ್ಕೆ ಅಡ್ಡ ಭಾಗಕ್ಕೆ ಕಟ್ ಮಾಡಿಬಿಟ್ರೆ ಮೇಲಿನ 1 ಅರ್ಧ. ನಮ್ಮ ಕನ್ನಡದ ಸಂಖ್ಯೆ ಅರ್ಧ ಒಂದೇ, ಒಂದು ನ್ಯೂಮರಿಕ್ ಸಂಖ್ಯೆ ಒಂದೇ, ಒಂದು ನಮ್ದು ಅದೇ. ಅಲ್ಲಿಂದ ಅದರ ತಿರುವುಗಳು ಎತ್ತೆತ್ತಲೋ ತಿರುವಿ 9ರವರೆಗೂ ತಗೊಂಡು ಹೋಗಿದ್ದಾರೆ. ಅದ್ರ ಹೋಳುಗಳೇ, ಅದರ ಹೋಳುಗಳು ಕೆಳಗಡೆ ಅದನ್ನು ತಗೊಂಡ್ರು, ಇನ್ನೊಂದು ಕಡೆಗೆ ಇಟ್ಟರು, ಹಿಂಗೂ ಇಟ್ಟರು, ಹಂಗೂ ಇಟ್ಟರು. ಬ್ರಾಹ್ಮಿ ಲಿಪಿ ನೋಡಿ, ಅಲ್ಲಿ ಬ್ರಾಹ್ಮಿ ಅನ್ನೋದ್ಕಂಥ ಹಿರಿ ಮಗಳು ಅದನ್ನ ನೀನು ಇದನ್ನು ಮಾಡಮ್ಮ, ಬ್ರಾಹ್ಮಿ ಅಂತ ಹೆಸರಿಡು, ನಿನ್ನ ಹೆಸರೇ ಇರಲಿ. ಇವತ್ತು ನಮ್ಮ ಕನ್ನಡಿಗರು ಎಲ್ಲರೂ ಬ್ರಾಹ್ಮಿನ ಹೇಳ್ತಾರೆ, ಸರಿಯಾಗಿ ಅದು ಯಾರು ಏನು ಎತ್ತ ಅಂತ ಒಬ್ಬರು ಗೊತ್ತಿಲ್ಲ, ಹೇಳೋದೇ ಇಲ್ಲ. ನಾನು ಮೊನ್ನೆ ಇಲ್ಲೇ ಬೆಂಗಳೂರಲ್ಲಿ ಇದೇ ವಿಚಾರದಲ್ಲಿ ಮತ್ತೆ ನಾನು ಸ್ಪೀಚ್ ಮಾಡಿದೆ, ಇಲ್ಲಿ ಯಾವುದೋ ಒಂದು ಫಂಕ್ಷನ್ನಲ್ಲಿ. ಒಬ್ಬರು ಹೇಳಲ್ಲ, ಒಬ್ಬರು ಅದರ ಕಡೆ ಗಮನ ಹರಿಸ. ಬ್ರಾಹ್ಮಿ ಲಿಪಿ, ಅಂಕೆ ಸುಂದರಿ, ನಮ್ಮ ಕಿರಿ ಮಗಳನ್ನ ಎಡಗಡೆ ತೊಡೆ ಮೇಲೆ ಕೂರಿಸ್ಕೊಂಡ್ಬಿಟ್ಟು, ಅಮ್ಮ ನಿನಗೆ ನೋಡು ಈ 0 ಕೊಡ್ತಾ ಇದ್ದೀನಿ ನಿನಗೆ, ಇದರಲ್ಲೇ ನೀನು ಅಂಕೆಗಳನ್ನು ಮಾಡಿಬಿಟ್ಟು ಸಂಖ್ಯಾಶಾಸ್ತ್ರ ಮಾಡು ಅಂತ ಸುಂದರಿಗೆ ಕೊಟ್ಟರು. ಮೊನ್ನೆ ಅಲ್ಲಿ ಯಾರೋ ಮಾರ್ಕೆಟಿಗೆ ನಾನು ಈರುಳ್ಳಿ ತರೋಣ ಅಂತ ಹೋಗ್ತಾ ಇದ್ದರೆ ಒಬ್ಬರು ಸಾಬ್ರೆ ಅವರು ಅವ್ರು ಎಲ್ಲಿ ಓದಿರೋ ಏನು ಕತ್ಯೋ ಸುಂದರಿ ಅಂದರು. ನನ್ನ ನೋಡಿ, ಯಾಕ್ರಿ ಸುಂದರಿ ಅಂತ ಇದ್ದೀರಾ, ಒದಗಿದೆ ಬೀಳ್ತಾವ ನಿಮಗೆ, ಸುಂದರ ಅನ್ನಿ ಅಟ್ಲೀಸ್ಟ್. ನಾನು ಪುರುಷ, ಸುಂದರ ಅಂತ ಕರಿಬೇಕು. ಸುಂದರಿ ಅಂದರು. ಬನ್ನಿ ಸಾರ್, आओ मेरे पास प्याज लो ಅಂದವು. ಈರುಳ್ಳಿ ನನ್ನ ಹತ್ರ ತಗೊಳ್ರಿ. ನಿಮ್ಮ ಸುಂದರಿ ಇದನ್ನು ಓದ್ದೆ ನಾನು. ನನಗ್ಯಾಕಪ್ಪ ಸುಂದರಿ ಅಂತೀಯ, ನಾನು ಸುಂದರನೂ ಅಲ್ಲ, ಸುಂದರಿ ಅಂತ ಯಾಕೆ ಕರೆದೆ ಅಂದೆ. ನಾನು ನಿಮ್ಮ ಲೇಖನ ಓದ್ದೆ ನೋಡಿ, ಸಂಖ್ಯೆ ಕನ್ನಡದ್ದು. ಆತನು ಗ್ರ್ಯಾಜುಯೇಟು, ಈರುಳ್ಳಿ ಮಾರ್ತಾ ಕೂತಿದ್ದಾನೆ. ಹೌದಪ್ಪ ನಿಜ, ನಿನ್ನ ಬಾಯಲ್ಲೇ ಕೇಳಿದ್ದು ನಾನು. ನಮ್ಮ ಕನ್ನಡಿಗರು ಯಾರ ಬಾಯಲ್ಲೂ ಸುಂದರಿ ಅನ್ನೋ ಶಬ್ದ ಕೇಳಲಿಲ್ಲ ಇವತ್ತಿನವ್ರಿಗೂ. ಬ್ರಾಹ್ಮಿ ಅಂತ ಪುಸ್ತಕಗಳು ಓದ್ತೀನಿ ಹೊರತು ಇನ್ಯಾರು ಸುಂದರಿ ಹೆಸರು ಎತ್ತಲ್ಲ. ಸಂಖ್ಯಾಶಾಸ್ತ್ರ ಕೊಟ್ಟವಳು ಅವಳೇ. ಅವರಿಬ್ಬರೂ ಕೂಡ ಋಷಭದೇವನ ಮಕ್ಕಳು. ಋಗ್ವೇದದಲ್ಲಿ ಋಷಭದೇವನ ಹೆಸರಿದೆ ಅಂದರೆ ನಾವು ಯೋಚನೆ ಮಾಡಬಹುದು, ವೇದಗಳ ಕಾಲ ಇಲ್ಲಿಗೆ ಸುಮಾರು 4-5 ವರ್ಷಗಳ ಹಿಂದಿಂದು. ಕರೆಕ್ಟಾಗಿ ನಾವು ಹೇಳದೇ ಇದ್ರು ಸುಮಾರು ನಮ್ಮ ಇನ್ನೂ ಒಂದು ಮಾತು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಎಲ್ರೂ. ಭಾಷೆ ಮೊದಲು ಹುಟ್ಟುತ್ತೆ, ಆಮೇಲೆ ಲಿಪಿ, ಬರವಣಿಗೆ ಆಮೇಲೆ ಬರುತ್ತೆ. ಅಲ್ಲಿ ಕನ್ನಡದ ಭಾಷೆ ಮೊದಲೇ ಇತ್ತು. ಋಷಭದೇವನ ಕಾಲಕ್ಕಾಗಲೇ ನಮ್ಮ ಭಾಷೆ ಇತ್ತು, ಕನ್ನಡ ಭಾಷೆ. ಲಿಪಿಯನ್ನ ಇವರು ಕೊಟ್ಟರು, ಲಿಪಿ ಇವರು ಕೊಟ್ಟರು, ಲಿಪಿ ಮತ್ತು ಸಂಖ್ಯೆ ಕೊಟ್ಟರು. ಅಂದಮೇಲೆ ಭಾಷೆಗೆ ನಾವು ಎಷ್ಟು ವರ್ಷದ ಹಿಂದಿನ ಒಂದು ಇತಿಹಾಸ ಕೊಡ್ಬೋದು. ಕನ್ನಡ ಭಾಷೆ ಮತ್ತು ಲಿಪಿಗೆ ಪ್ರಾಚೀನತೆ ಎಷ್ಟು ಅನ್ನೋದಕ್ಕಂಥ ಶೀರ್ಷಿಕೆಯಲ್ಲಿ ನಾನು ಅದನ್ನು ಬರೆದೆ. ಇಡೀ ಕರ್ನಾಟಕದಲ್ಲಿ ಶೆಟ್ಟರ್ ಅನ್ನೋದಕ್ಕಂಥವ್ರಿಗೂ ಹೆಸರು ಅದನ್ನು ಉಲ್ಲೇಖ ಮಾಡಿದ್ದೀನಿ. ಅವರು ಕೂಡ ಬೌದ್ಧರಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ, ಅವರು ಮುಂದಕ್ಕೆ ಬಂದಿಲ್ಲ. ಮೊನ್ನೆ ಯಾವುದೋ ಒಂದು ಸಮ್ಮೇಳನದಲ್ಲಿ ಯಾರ ಹೆಸರು ಹೇಳ್ದಲ್ಲೇ ಈಗೀಗ ಮಾಡ್ತಾ ಇದ್ದಾರೆ ಅಂತ ಹೇಳಿರೋ ಹೊರತು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರು. ನಾನು ಅದನ್ನು ಇದರಲ್ಲಿ ಆಳ್ವಾಸ ಸಿರಿ ನುಡಿ ಇದರಲ್ಲಿ ನನಗೂ ಆಹ್ವಾನ ಇತ್ತು, ಹೋಗಲಿಲ್ಲ. ನಾನು ಹೋಗಿದ್ದೆ ಒಂದು ಸರಿ. ಅಲ್ಲಿ ಅವರು ಅಂದರು, ಅವರು ಲಿಪಿ ಮತ್ತು ಭಾಷೆ ಬಗ್ಗೆ ಮಾಡಿದ್ದಾರೆ, ಅವರು ಬೌದ್ಧರಿಗೇ ಪಾಳಿ ಭಾಷೆಗೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾನು ಇನ್ನೂ ಮುಂದಕ್ಕೆ ಹೇಳ್ತಾ ಇದ್ದೀನಿ, ಜೈನರು ಇತ್ತೀಚಿನ ಇದರಲ್ಲಿ ಆ ಕುಮುದೇಂದು ಮುನಿಗಳ ಅದನ್ನು ಯಾಕೋ ಬಚ್ಚಿಟ್ಬಿಟ್ಟಿದ್ದಾರೆ. ಅದು ಹೇಳಕ್ಕೆ ಹೋಗೋದೇ ಇಲ್ಲ. ಯಾವುದೋ ಒಂದು ವ್ಯಾಮೋಹಕ್ಕೆ ಕನ್ನಡವನ್ನು ಸರಿಯಾಗಿ ಇದು ಮಾಡಲಿಲ್ಲ. ಅದೇ ಇಲ್ಲಿ ಕನ್ನಡ ಭಾಷೆ, ನಮ್ಮ ಉರ್ದು ಭಾಷೆ ಕರ್ನಾಟಕದಲ್ಲಿ ಹುಟ್ಟಿದ್ರು ಇವತ್ತು ಇಡೀ ಜಗತ್ತಿನಲ್ಲಿದೆ. ಕನ್ನಡ ಹುಟ್ಟಿ 5,000 ವರ್ಷ ಆಗಿದ್ದರೂ ಕೂಡ ಕರ್ನಾಟಕದ ಬಾರ್ಡರ್ ಬಿಟ್ಟು ಆಚೆಗೆ ಹೋಗಲಿಲ್ಲ. ನಾನು ಅನೇಕ ಮಠಾಧೀಶರುಗಳಿಗೆ ಬರೆದೆ. ಬಾಲಿ ದ್ವೀಪದಲ್ಲಿ ಶೈವ ಸಂಸ್ಕೃತಿ ಅಂತ ಅದೊಂದು ಇದನ್ನು ಬರೆದು
ನಮ್ಮ ಸಿದ್ಧಗಂಗೆ ಸ್ವಾಮೀಜಿಗಳಿಗೇ ಕಳಿಸ್ದೆ. ನೀವೊಂದು ಸಂಘ ತಯಾರು ಮಾಡಿ, ನಮ್ಮ ಇಸ್ಲಾಂ ಧರ್ಮ ಹೇಗೆ ಹುಟ್ಟಿತು, ಇಸ್ಲಾಂ ಧರ್ಮ ಹುಟ್ಟಿದ ಕೇವಲ 22 ವರ್ಷದಲ್ಲಿ ಭಾರತಕ್ಕೆ ಬಂದ್ಬಿಡ್ತು. 22 ವರ್ಷ. ಅಲ್ಲಿಂದ ಬಂದವರು 9 ಜನ ಚೇರ್ಮನ್ ಪೆರುಮಾಳ್ ರಾಜನಿಗೆ ಅರಬ್ಬಿ ಕಲಿಸಿ ಖುರಾನ್ ಹೇಳಿಕೊಟ್ಟು ಅವನು ಮುಸಲ್ಮಾನ್ ಆಗಿಬಿಟ್ಟ, ನನ್ನ ರಾಜ್ಯದಲ್ಲಿ ಹರಡ್ಬಿಡಿ ಅಂದ. ಇಟ್ ವಾಸ್ ನಾಟ್ ದ ಸೋರ್ಡ್ ದಟ್ ಡಿಡ್ ಇಟ್ ಆಲ್ ಅಂತಾರೆ ಸ್ವಾಮಿ ವಿವೇಕಾನಂದರು. ಇಸ್ಲಾಂ ಧರ್ಮ ಕತ್ತಿಯಿಂದ ಹರಡಲಿಲ್ಲ, ಸುಮ್ಮನೆ ನಾವು ದ್ವೇಷದಿಂದ ಹೇಳಬೇಕು ಅವ್ರ ಮೇಲೆ. ದ ಮೊಹಮ್ಮಡನ್ ಕಾಂಕ್ವೆಸ್ಟ್ ಕೇಮ್ ಟು ಇಂಡಿಯಾ ಆಸ್ ಅ ಸಾಲ್ವೇಷನ್ ಟು ದ ಡೌನ್ ಟ್ರಾಡನ್ ಟು ದ ಪೂರ್. ದಟ್ ಈಸ್ ವೈ 1/5 ಆಫ್ ದಿ ಇಂಡಿಯನ್ ಪೀಪಲ್ ಹ್ಯಾವ್ ಬಿಕಮ್ ಮೊಹಮ್ಮಡನ್ಸ್. ಇಟ್ ವಾಸ್ ನಾಟ್ ದ ಸೋರ್ಡ್ ದಟ್ ಡಿಡ್ ಇಟ್ ಆಲ್. ವಿವೇಕಾನಂದರು ಕತ್ತಿ ಮಾಡಲಿಲ್ಲ, ಪ್ರೇಮದಿಂದ ಬಂದು ಅವನು ಜಾತಿಲಿ ಯಾವುದೇ ಇರಲಿ ಅವನ್ನ ಅಪ್ಪಿಕೊಂಡ್ಬಿಟ್ರು. ಓಕೆ, ಆನ್ ದಿಸ್ ನೋಟ್ ಮತ್ತೆ ನಾವು ಇದ್ರ ಬಗ್ಗೆ ಮಾತಾಡೋಣ. ಸೊ ನೆನಪಿನ ಅಂಗಳದಿಂದ ಕಾರ್ಯಕ್ರಮವನ್ನು ನೋಡುವಂಥ ಒಂದು ಸಮಯ. ನಿನ್ನೆಯಿಂದನೂ ಕೂಡ ನಾವು ಗುಬ್ಬಿ ವೀರಣ್ಣ ನಾಟಕ ಕಂಪ್ನಿಯ ಒಂದು ಸಾಕ್ಷ್ಯ ಚಿತ್ರವನ್ನು ಏನು ನೋಡ್ತಾ ಇದ್ದೀವಿ, ಅದರ ಒಂದು ಮುಂದುವರೆದ ಭಾಗ ಇದೆ. ಬನ್ನಿ ಅದನ್ನು ನೋಡೋಣ. ಅದಾದ ನಂತರ ಹಮೀದ್ ಸರ್ ಜೊತೆಗೆ ಮಾತನ್ನು ಮುಂದುವರಿಸೋಣ.